ಈ ತರ ನಮಸ್ಕಾರ ಬಂದ್ರೆ ಡ್ಯಾಮೇಜ್ ಆಗಕ್ಕೆ ಕಷ್ಟ. ನಾನು ಹಾಲಿಗೆ ಯಾವುದನ್ನು ಅಳತೆ ಮಾಡೋದು? ಓಕೆ. ಬಟ್ಟೆಗೆ ಎಲ್ಲದಕ್ಕೂ ಅಳತೆ ಇದೆ. ಅದೇ ತರ ಡೈಮಂಡ್ ಆಗೋದಕ್ಕೂ ನಾನು ಅಳತೆ ಮಾಡ್ತೀನಿ. ನೋಡಿ, ಇದು ಬೇಕಾಗಿರೋದು ಏನು ಗೊತ್ತಾ? 90% ಸಕ್ಸಸ್ ಮಂತ್ರ ಡೈರೆಕ್ಟ್ ಸೆಲ್ಲಿಂಗ್ ಏನು ಅಂದ್ರೆ ಜೋಶ್. ನೀವು ನಮಸ್ಕಾರ ಅನ್ನುವಾಗ ಯಾರ ಜೋರಾಗಿ ನಮಸ್ಕಾರ ಅಂತ ಹೇಳಿದ್ರಲ್ಲ, ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಈ ವ್ಯಕ್ತಿ ತುಂಬಾ ಮುಂದೆ ಹೋಗ್ತಾನೆ, ಈ ಮೇಡಮ್ ತುಂಬಾ ಮುಂದೆ ಹೋಗ್ತಾರೆ. ಯಾರು ನಮಸ್ಕಾರ ಅಂತ ಹೇಳಿದಕ್ಕೆ ಮೆಲ್ಲಿಗೆ ಹೇಳಿದ್ರಲ್ಲ ನಮಸ್ಕಾರ ಅಂತ, ಅವರು ಇನ್ನೂ ಅವರೇ ಗೊಂದಲದಲ್ಲಿದ್ದಾರೆ, ಅವರೇ ಕನ್ಫ್ಯೂಷನ್ ಇದ್ದಾರೆ ಅಂತ. ಸೊ ಫಸ್ಟ್ ಆಫ್ ಆಲ್ ಒಂದು ಸುಂದರವಾದಂತಹ ಎಜುಕೇಶನ್ ತಗೊಳ್ಳಕ್ಕೆ ಬಂದಿರುವಂತಹ ಕರ್ನಾಟಕದ ಮೂಲೆಯಿಂದ ಬಂದಿರುವಂತಹ ಮೇನ್ ಬೇಕಾಗಿದೆ ಅಂತ ಗೊತ್ತಾ ನಿಮಗೆ? ಅದು ನನ್ನ ಬರೋಕ್ಕಿಂತ ಮುಂಚೆ ನನ್ನ ಒಂದು ಕಾರ್ಯಕ್ರಮ, ನಿಮ್ಮ ರೀತಿಯ ಲೀಡರ್ ಒಂದು ಸಿರಾದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಹೈಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿದ್ರು ಮೋಹನ್ ಸ್ವಾಮಿ ಅವರು, ಗೌರ್ಮೆಂಟ್. ಅವರಿಗೆ ಸ್ವಲ್ಪ ಹಾಡು ಹೇಳೋದು, ಮ್ಯೂಸಿಕ್ ಅಂದರೆ ಸ್ವಲ್ಪ ಇಷ್ಟ. ಜಾನಪದ ಗೀತೆಗಳು ಹಾಡೋದು, ಮ್ಯೂಸಿಕ್ ಕೊಡೋದು. ಅವತ್ತು 1,500 ರೂಪಾಯಿಯನ್ನು ಕೊಟ್ಟು ನಾವು ಕಾರ್ಯಕ್ರಮ ಕರೆದಿದ್ರು ಸಿರಾದಲ್ಲಿ. ಇಷ್ಟುದು ಎಲ್ಲ ಬಿಟ್ಕೊಂಡು ಹೀರೋ ದುರಂತರ ಕರೆಕ್ಟ್. ಸೊ ಅವತ್ತು ನಮ್ಮ ಎಮ್ ಡಿ ನೋಡಕ್ಕೆ ಬಂದವರು ಕಾರಿಗೆ ಅಡ್ಡ ಬಂದ್ಬಿಟ್ಟು ಆಕ್ಸಿಡೆಂಟ್ ಆಗೋದು ನಮ್ಮ ಡಿಸ್ಟ್ರಿಬ್ಯೂಟರ್ಗಳು. ಸೊ ಎಮ್ ಡಿ ಅವ್ರಿಗೆ ಅಡ್ಮಿಟ್ ಮಾಡಿಸಿದ್ರು. ಆ ಕಾರ್ಯಕ್ರಮಕ್ಕೆ ಬಂದಿದ್ರು. ಅವತ್ತು ಒಳ್ಳೆ ಮ್ಯೂಸಿಕ್ ಕೊಟ್ಟರು, ಆಂಕರಿಂಗ್ ಇಟ್ಟು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಇವ್ರು ಮಾತಾಡೋದು ನೋಡ್ಬಿಟ್ಟು ನಾನು ಫ್ಯಾನ್ ಆಗ್ತಾರೆ, ಒಳ್ಳೆ ವ್ಯಕ್ತಿ ಸಿಕ್ಕಿದ್ದಾರೆ ಬಿಡಬಾರ್ದು ಇವ್ರಿಗೆ ಅಂತ. ಆಮೇಲೆ ಇವ್ರಿಗೆ ಕೂತ್ಕೊಂಡು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ಬಿಟ್ವಿ. ನೋಡಿ ಸರ್, ನಮ್ದು ಇಷ್ಟು ಕಾರ್ಯಕ್ರಮ ಆಗತ್ತೆ, ಇಷ್ಟು ಕಾರ್ಯಕ್ರಮ ನಮ್ಮ ಮಟ್ಟಿಗೆ ಬಂದ್ಬಿಟ್ರೆ ನೀವು ಹಿಂಗೆ ಚೇಂಜ್ ಆಗ್ಬಿಡ್ತೀರಾ, ಹಿಂಗೆ ಚೇಂಜ್ ಆದ ತಕ್ಷಣ ಹಿಂಗಾಗತ್ತೆ, ನಮ್ದು ನಾವು ಬೆಳಿತೀವಿ ನೀವು ಬೆಳಿತೀರಾ, ಹಿಂಗಾಗತ್ತೆ, ನಿಮ್ಮ ನೇಮ್ ಆಗುತ್ತೆ, ಹಿಂಗೆ ಫೇಮ್ ಆಗುತ್ತೆ, ನಾವು ಬೆಳಿತೀವಿ ನೀವು ಬೆಳಿತೀವಿ, ವಿನ್ ಸಿಚುವೇಶನ್ ಅಂತ ಹೇಳ್ಕೊಂಡು ಕೌನ್ಸಿಲಿಂಗ್ ಮಾಡಿ ಇವರು ಒಂದು ಭಾಷಣ ಕೇಳ್ಕೊಂಡು ಇವರು ಸಮೇತ ಒಳಗಿದ್ದಾರೆ. ಹೆಡ್ ಮಾಸ್ಟರ್ ಆಗಿದ್ರೆ ನಾನು ಇಲ್ಲಿ ಸಿರಾದಲ್ಲಿ ಮಾತ್ರ ಮಕ್ಕಳು ಗೊತ್ತಾಗತ್ತೆ, ಊರಿಗೆ ಗೊತ್ತಾಗತ್ತೆ, ಜಗತ್ತಿಗೆ ಗೊತ್ತಾಗುವಂಥ ಟ್ಯಾಲೆಂಟ್ ನನ್ನ ಹತ್ರ ಇದೆ ಅಂತ ಹೇಳಿ ನಮ್ಮ ಮಾರ್ಕ್ಸಿಂದ ಇನ್ಸ್ಪಿರೇಷನ್ ಆಗಿ ಗೌರ್ಮೆಂಟ್ ಹೆಡ್ ಮಾಸ್ಟರ್ ಜಾಬ್ ರಿಸೈನ್ ಮಾಡಿದ್ರು. ಆಮೇಲೆ ಒಂದು ಹೋಮ್ನಿ ಇಟ್ಕೊಂಡಿದ್ರು. ಇಡೀ ಕರ್ನಾಟಕದಲ್ಲಿ ಆ ಟಿವಿ ಕರ್ಕೊಂಡು ಬರ್ತಾ ಇದ್ರು, ಆಂಕರಿಂಗ್ ಮಾಡ್ತಾ ಇದ್ರು, ಹಾಡು ಹೇಳ್ತಾ ಇದ್ರು. ಎಲ್ಲಿ ವೈಟ್ ಕಂಪನಿ ಅಂದ್ರೆ ಝೀರೋ ಐತೆ, ಕಂಪನಿ ಝೀರೋ ಲೆವೆಲ್ ಹೋಗ್ಬಿಟ್ಟು. ಅದೇ ತರ ಸ್ವಾಮಿ ಅವ್ರಿಗೆ ನಾವು ಕನ್ಫ್ಯೂಸ್ ಮಾಡ್ತಾ ಇದೀವಿ. ಅವಾಗ ಇನ್ಕಮ್ ಕಡಿಮೆ, ನಾವು ಲೀಡರ್ಗಳು 1,500 ರೂಪಾಯಿ ಕೊಡ್ಬೇಕಿದ್ರೆ 1,000 ಕೊಟ್ಟು 500 ರೂಪಾಯಿ 3 ತಿಂಗಳು ಬಿಟ್ಕೊಡ್ತಾ ಇದ್ದೀವಿ ಅವರಿಗೆ. ಆ ಲೆವೆಲ್ ನಾವು ಇದ್ವಿ ಅವರಿಗೆ. ಅವರು 1,500 ರೂಪಾಯಿ ಅವ್ರು ದೊಡ್ಡ ದುಡ್ಡು ಅವರ. ಅದಾದ್ಮೇಲೆ ಅವ್ರಿಗೆ ಗೌರವ ಸ್ಟಾರ್ಟ್ ಆಯಿತು. ನಮ್ಮ ಎಮ್ ಡಿ ಅವರು ಒಂದು ವೇಳೆ ಬಡವರ ಚಿನ್ನ ಪಾರಸ್ಯ
ನಮ್ಮ ಹೆಸರು ಪಾರಸ್ತೆ, ಅದಕ್ಕೊಂದು ಸಾಕು ಮಾಡ್ಬಿಟ್ರು. ಅದು ಇನ್ನೊಂದು ಮಾತೇಶ್ವರ ದಯಪಾರದೆ, ಅದಕ್ಕೆ ನಾನು ಕೂತ್ಕೊಂಡು ಆದೀಶ್ವರ ದಯಪಾರದೆ. ಒಂದು ಯಾವ ತರ ನಮ್ಮ ಇಬ್ರು ಕೆಮಿಸ್ಟ್ರಿ ಮ್ಯಾಚ್ ಆಯ್ತು ಅಂದ್ರೆ, ನಾನು ಇವತ್ತು ಜಲ್ದಿ ಬರ್ತಾರೆ, ಬಡವರ ಚಿನ್ನ ಭಾರತ. ನಮ್ಮ ಎಮ್ಡಿ ಹೋಗಿ ಏನ್ ಇರ್ತಿದ್ರು, ಬಸ್ 8 ಮೇಲೆ ಹಾಕ್ಬೇಕು, 8 ಕೆಳಗೆ ಎಲ್ಲ ಕೆಲಸ ಆಗ್ಬಿಡ್ತಾರೆ. ಆಯ್ತಾ, ನಮ್ ಚೆನ್ನಾಗಿ ತಿಳ್ಕೊಂಡಿದ್ದಿಲ್ಲ, ನನಗೆ ಫುಲ್ ಖುಷಿ ಮಾಡ್ಬೇಕು, ಹೂ ಹಾಕ್ಬೇಕು, 4 ಗಂಟೆ ಹೂ ಹಾಕ್ಬೇಕು. ಬಡವರ ಚಿನ್ನ ಭಾರತ ನಮ್ಮ ಕೈಗಳಲ್ಲಿ ಅಪ್ಸರ್ ಅಂತ ಹೇಳ್ತೀನಿ. ಅದಾದ್ಮೇಲೆ 80,000 ರುಪೀಸ್ ಒಂದು ಕಾರ್ಯಕ್ರಮಕ್ಕೆ ಎಂ ಡಿ ಅವರು ಖುಷಿಯಾಗಿ ಕೊಟ್ಟಿದ್ದಾರೆ. ಅವರು ಎಂ ಡಿ ಅವರು ಇವರೇ ಸೂಟ್ ಆಗ್ತಿದ್ರು, ಇವರಿಲ್ಲದ ಕಾರ್ಯಕ್ರಮ, ಕುಲಸ್ವಾಮಿ ಇಲ್ಲದ ಕಾರ್ಯಕ್ರಮನೇ ಇಲ್ಲ, ತಪ್ಪೆ ಆ ಥರ. ಸೊ ಇವತ್ತು ವ್ಯಕ್ತಿ ಗೌರ್ಮೆಂಟ್ ಆಫ್ ರಿಸೈನ್ ಮಾಡಿ ಸಿರಾಜಿಂದ ಬೆಂಗಳೂರಿಗೆ ಬಂದು ನಿಲ್ಲಿಸಿ ನೋಡಿ, ಕಲೆಯನ್ನು ಕೊಲೆ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ. ಬೆಳೀತಾ 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 80 ಕಂಟ್ರಿ ಸುತ್ತು ಬಂದಿದ್ದಾರೆ. 80 ಕಂಟ್ರಿ, 1,500 ವ್ಯಕ್ತಿ ಇವತ್ತು 100 ಕೋಟಿ ಒಡೆಯ. ಇವತ್ತು ಭಾರತೀಯರು ಕಿಯಾ ಸ್ಪೋರ್ಟ್ಸ್ ಇದೆ, 6 ಕಾರಿ ಕೋಟಿಗಟ್ಟಲೆ ಆಸ್ತಿ ಮಾಡ್ಕೊಳ್ತೀವಿ. ಅವತ್ತೇನಾದ್ರು ನಮ್ಮ ಮಾತು ಕೇಳದೆ ಅಥವಾ ಇನ್ಸ್ಪಿರೇಷನ್ ಆಗದೆ, ಇದು ಕಾಮಲ್ಲ, ಇದು 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 ಬಸವ ಅಂತ ಹೇಳಿ ಕೂತ್ಕೊಳ್ತಾ ಇದ್ರೆ ಪಾಪ ಸಿರಾಜಲ್ಲಿ 80 ಕಂಟ್ರಿ ಎಲ್ಲ 1 ಕಂಟ್ರಿ ಸುತ್ತಕ್ಕೆ ಆಗ್ತಿರ್ಲಿಲ್ಲ. ಆದರೆ ಧೈರ್ಯ ಹೇಳ್ತಾರಲ್ಲ, ರಿಸ್ಕ್ ಇರುವುದೇ ಬದುಕುವುದೇ ದೊಡ್ಡ ರಿಸ್ಕ್ ಅಂತಾರೆ. ಎಂತ ರಿಸ್ಕ್ ತಗೊಂಡ್ರಿ ನೀವು? ಹೆಂಗಂತ ಗೌರ್ಮೆಂಟ್ ಜಾಬ್ ಸಿಗ್ತಿದೆ. ನಮ್ಮ ವ್ಯಕ್ತಿ ಬಂದಿದ್ದ ಆಫೀಸಿಗೆ, ಮೋಹನ್ ಅಂತ, ನಮ್ಮ ಕಂಪ್ನಿಯಲ್ಲಿ 9th ರ್ಯಾಂಕ್ ಕಂಪ್ಲೀಟ್ ಆಗುತ್ತೆ, 205 ಬೇಕಿತ್ತು. ಬ್ಯಾಂಕಲ್ಲಿ HDFC ಬ್ಯಾಂಕಲ್ಲಿ ಜಾಬ್ ಸಿಕ್ತು, 75,000 ರುಪೀಸ್ ಸ್ಯಾಲರಿ. ನಮ್ಮ ಗುರುನಾಥ್ ಶರ್ಮಿನ ತುಂಬ ಆಪ್ತ. 9th ರ್ಯಾಂಕ್ಗೆ ಇನ್ನೂ ಸಮಥಿಂಗ್ 80 ಬೇಕು. ಕೆಲಸ ಬ್ಯಾಂಕಲ್ಲಿ ಸಿಕ್ಕಿದಷ್ಟೇ ಮೆಲ್ಲಿಗೆ ಡಿಸ್ಚಾರ್ಜ್ ಕೆಲಸ ಕಡಿಮೆ ಮಾಡಿಬಿಟ್ಟ, ಅದಕ್ಕೆ ಜಾಸ್ತಿ ಕೊಟ್ಟಿದ್ದೆ ಕೊಟ್ಟ. ಮುಂದೆ ಕೂತ್ಕೊಂಡು ಕೌನ್ಸಿಲಿಂಗ್ ಮಾಡಿದೆ, ನೋಡಪ್ಪ ಎಷ್ಟಿದ್ರು ನೌಕರೇ, ಬೇರೆಯವರಿಗೆ ಕೆಲಸ ಮಾಡೋದು ನೌಕರೇ, ಅಲ್ಲಿ ಬಾಸ್ ಇರ್ತಾನೆ, ಇಲ್ಲಿ ನಾವೇ ಬಾಸ್, ಇಲ್ಲಿ ಲಾಸ್ಟು ಇಲ್ಲ, ಇಲ್ಲಿ ಬಾಸ್ತು ಇಲ್ಲ. ನಮ್ಮ ಪಾತ್ರ ಎಷ್ಟು ಅಷ್ಟೊಂದು ಪುರಸ್ಕಾರ. ಆದ್ರೆ ನೀನು 75,000 ರೂಪಾಯಿಗೆ ಫುಲ್ ಅದಕ್ಕೆ ಇಂಟ್ರೆಸ್ಟ್ ಕೊಡ್ತಿದ್ಯಾ, ಅದಕ್ಕೆ ಯಾಕೆ ಡೌನ್ ಮಾಡಿಬಿಡ್ತಿದ್ಯಲ್ಲ. ಅದಕ್ಕೆ ಯಾರೋ ಉಪಕಾರ ಹಾಕೋರು ನಮ್ಮಲ್ಲಿ ಜಾಮಣ್ಣ ಅಂತ ಇದ್ದಾರೆ, ಅವರು ಒಬ್ಬರು ಉಪಕಾರ ಹಾಕ್ಬಿಟ್ಟು ಅದಕ್ಕೆ ಸಿಕ್ಕಿರೋದೇ ಕಷ್ಟ ಕೆಲಸ. ಗೌರ್ಮೆಂಟ್ ಇರ್ಬೋದು, ಪ್ರೈವೇಟ್ ಬ್ಯಾಂಕಲ್ಲಿ ಇನ್ನೊಂದು, ಅದಕ್ಕೆ ಜಾಸ್ತಿ ಜಾಸ್ತಿ ಪ್ರಿಫರೆನ್ಸ್ ಕೊಡು. ಅವ್ರ ಮಾತಿಗೆ ಕೇಳ್ದ, ಮೆಲ್ಲಿಗೆ ರಿಜಿಸ್ಟಾರ್ ಸ್ಲೋ ಮಾಡ್ದ, ಟಿವಿಗೆ ಗಮನ ಕಡಿಮೆ ಮಾಡ್ದ. ಅದಾದ ಅಲ್ಲಿ ಹೋಗಿ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಆಯ್ತಾ, ನಾನು ಬಿಟ್ಬಿಟ್ಟೆ, ಐಡಿಯಾ ಹೇಗೆ ಇತ್ತು. 2 ವರ್ಷ ಆದಮೇಲೆ ಮತ್ತೆ ಫೋನ್ ಮಾಡ್ದ, ಸರ್ ನಾನು ಮಾಡ್ಬೋದು ಸರ್ ರಿಜಿಸ್ಟಾರ್ ಅಂತ. ಯಾಕೆ ನೀವು ಏನಾಯ್ತು, ಸಖತ್ತಾಗಿದ್ರಿ, ಏನೋ ಹೋಮ್ ಸ್ಟೇ ಮಾಡ್ಕೊಂಡಿದ್ದೀರಿ, ಆಮೇಲೆ ಬ್ಯಾಂಕಲ್ಲಿ ಹೇಳಿದ್ರು. ಇಲ್ಲ ಸರ್ ಬರ್ತೀನಿ ಸರ್ ಮಾತಾಡ್ತೀನಿ. ನನ್ನ ಕ್ಯಾಬಿನಿಗೆ ಬಂದರು ಮೋಹನ್ ಬಂದ. ಆ ವ್ಯಕ್ತಿ ಕಾವಲೆ ಆಗ್ಬಿಟ್ಟೆ ನಾನು. ಆ ವ್ಯಕ್ತಿ ನೋಡ್ಬಿಟ್ಟು ಕಣ್ಣು ಹೋಗ್ಬಿಟ್ಟಿದ್ದೆ ಒಳಗೆ, ಹೊಟ್ಟೆ ಒಳಗೆ ಹೋಗ್ಬಿಟ್ಟು, ಕೂದಲೆಲ್ಲ ಉದ್ರೋಗ್ಬಿಟ್ಟಿದೆ, ಕುತ್ಕರಿತರಾಗ್ಬಿಟ್ಟಿದೆ. ಏನ್ರಿ ಮೋಹನ್ ಅಂದೆ. ಜೀವನದಲ್ಲಿ ಏನೇನು ಅನುಭವಿಸಲ್ಲ ಅನ್ನಿಸ್ಬಿಟ್ಟು ಕಷ್ಟ. ದಯವಿಟ್ಟು ಅವಕಾಶ ಸರ್ ವಾಪಸ್. ಆ ವ್ಯಕ್ತಿಗೆ ಡೈವರ್ಸ್ ಆಯಿತು, ಕೆಲಸ ಹೋಯ್ತು, ಪರ್ಸನಾಲಿಟಿ ಹೋಯ್ತು, ಬ್ಯೂಟಿ ಹೋಯ್ತು. 2 ವರ್ಷ ಜೀವನದಲ್ಲಿ ಎಲ್ಲಿ ಬರಬೇಕಿತ್ತು? ಇವತ್ತು ಕೋಟಿ ಗಂಟೆ ತಗೊಂಡು ಒಂದು ಮರ್ಸಿಡೀಸ್ ಜಾಗವಾಗಿ ತಿರುಗಾಡಬೇಕಿತ್ತು. ಒಂದು ರಾಂಗ್ ಡಿಸಿಷನ್, ಮನುಷ್ಯನಿಗೆ ಡೈವರ್ಸ್ ಆಯ್ತು, ಕೆಲಸ ಹೋಯ್ತು, ಏಜ್ ಹೋಯ್ತು, ಫೇಮ್ ಹೋಯ್ತು, ನೇಮ್ ಹೋಯ್ತು. ಬರ್ಬಾದ್ ಪರಿಸ್ಥಿತಿ ಬಂದು ಪ್ರಪಂಚ ಸುತ್ತಕೊಂಡು ವಾಪಸ್ ಇಷ್ಟ. ಕಾರಣ ಏನು ಗೊತ್ತಾ? ನೋಡಿ, ನಮ್ಮ ಇವತ್ತು ರೂಬಿ ಡೈಮಂಡ್ ಆದಂಥ ಮಿಸ್ಟರ್ ಮಾಹಿ ಅವರಿಗೆ ಗೊತ್ತಿದ್ದಾರೆ. ಮಿಸ್ಟರ್ ರೂಬಿ ಡೈಮಂಡ್ ಆಗಿರೋಂಥ ಮಿಸ್ಟರ್ ಸಂತೋಷ್ ಪಾಟೀಲ್, ಅಪ್ಕಮಿಂಗ್ ರೂಬಿ ಡೈಮಂಡ್ ಸಂತೋಷ್. ಓಕೆ, ಡಬಲ್ ಡೈಮಂಡ್ ಆಗಿರುವಂಥ ಗುರುನಾಥ್ ಮೇಡಮ್, ಶಬೀನಾ ಮೇಡಮ್, ಹಾಗೂ ಅದಾದಮೇಲೆ ನಮ್ಮ ಗಿರೀಶ್ ಡೈಮಂಡ್ ಆಗಿರುವಂಥ ಮಿಸ್ಟರ್ ತೀರ್ಥ್ ಕುಮಾರ್. ಓಕೆ, ಮತ್ತೆ ಕನ್ಯಾಕುಮಾರಿ ಮೇಡಮ್, ಮತ್ತೆ ಯಾರು ಡೈಮಂಡ್ ಇದ್ರ ಅಪ್ಕಮಿಂಗ್ ಎಲ್ಲ ಡೈಮಂಡ್ಸ್. ಸಾಗರ್
ದಯವಿಟ್ಟು ಅಪರಾಧ ಕುಲಕರ್ಣಿ ಹೇಳ್ತಾ ಹೋದ್ರೆ ಹನ್ನೊಂದು ಮಾತಾಡ್ತೀನಿ, ಇನ್ನೂ ಸ್ವಲ್ಪ ಜನ ಹೋದ್ರೆ ಅದು ಹೇಳಕ್ಕಾಗಲ್ಲ. ಓಕೆ, ಸೊ ಇವರೆಲ್ಲ ಯಾರು, ಯಾಕೆ ಈ ಲೆವೆಲ್ ಬಂದ್ರು? ಇವರು ಉಲ್ಟಾ 1 ಲಕ್ಷ ಇತ್ತು ICC ಬ್ಯಾಂಕ್, ಆ ಬ್ಯಾಂಕ್ ಕೆಲಸವನ್ನು ಬಿಟ್ಟು ವಾಪಸ್ ರೀಸ್ಟಾರ್ ಬಂದು 3 ವರ್ಷದಲ್ಲಿ ಇವತ್ತು 1.5 ಕೋಟಿ ಹೊರಗಡೆ ನಿಂತಿದೆ, 3 ಕೋಟಿ ಇನ್ಕಮ್ ರೀಸ್ಟಾರ್ ಮಾಡಿದ್ದಾರೆ. Mindset the most important. ಇಲ್ಲಿ ಶ್ರೀಮಂತ ಆದ್ಮೇಲೆ ಸೂಟ್ ಆಗ್ತೀನಿ, ಶ್ರೀಮಂತ ಆದ್ಮೇಲೆ ನಾನು ತಯಾರಾಗ್ತೀನಿ. ಸಮುದ್ರದ ನಿಂತ ಮೇಲೆ ಸ್ನಾನ ಮಾಡ್ತೀನಿ, ಅಲ್ಲೇ ನಿಲ್ಲದ ಸ್ನಾನ ಮಾಡಲ್ಲ. ಸೊ ವೇದಿಕೆಯಲ್ಲಿರುವಂತಹ ಎಲ್ಲ ದಿಗ್ಗಜ ರಿಜಿಸ್ಟ್ರಾರಿನ ಏಜೆಂಟ್ಸ್, ಮಿಸ್ಟರ್ ನಮ್ಮ ಆತ್ಮೀಯ ಸಂಮಿತ್ರರಂತ ಮಿಸ್ಟರ್ ಗೋಲಕ್ ಸ್ವಾಮಿ ಅವರೇ, ಎಲ್ಲ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ಸ್, ಚೀಫ್ ಮ್ಯಾನೇಜರ್, ಬೋರ್ಡ್, ಎಲ್ಲ ಆಫೀಸರ್ಸ್, ಎಕ್ಸಿಕ್ಯೂಟಿವ್, ನಮಗೆಲ್ಲರ ಪಾಲ್ಗೊಳ್ಳುವುದಕ್ಕೆ ಹೇಳ್ತಾ ಎಲ್ಲರಿಗೂ ಈ ಕಾರ್ಯಕ್ರಮದ ಸ್ವಾಗತ. ಸ್ನೇಹಿತರೆ, ಈಗ ಸಬ್ಜೆಕ್ಟಿಗೆ ಬರೋಣ. ನೀವು ಬಂದರೆ ಜಾತಿಗೋಸ್ಕರ ವಾಯ್ ಅದು ಇವತ್ತು ತಿಳಿಸಕ್ಕೆ ನಾನು ಬಂದಿದ್ದೀನಿ. ಇದು ಏನು ಲಾಭ ಆಗುತ್ತೆ ನಿಮಗೆ? ಬರುವಂತ 2 ವರ್ಷ, 3 ವರ್ಷ, 4 ವರ್ಷ ನೀವು ಸೀಟಿಂದ ಸ್ಟೇಜ್ ತನಕ ಬರಬೇಕು. ಇಲ್ಲಿ ಸಕ್ಸಸ್ ಆಗಬೇಕಿದ್ರೆ ನಿಮ್ಮ ಮುಂದೆ ಜನ ಇರಬೇಕು, ಒಂದು ಸ್ಟೇಜ್ ಇರಬೇಕು, ಕೈಯಲ್ಲಿ ಒಂದು ಬೈಕ್ ಇರಬೇಕು. ಆವಾಗ ಈ ಜಗತ್ತು ನಿಮಗೆ ಪೂಜೆ ಮಾಡುತ್ತೆ, ನಿಮಗೆ ಚರ್ಚೆ ಮಾಡುತ್ತೆ. ಎಲ್ಲಿ ತನಕ ಜನ ಮುಂದೆ ಇಲ್ಲ, ಎಲ್ಲಿ ತನಕ ನಿಮ್ಗೆ ಸ್ಟೇಜ್ ಅಲ್ಲಿ ನಿಂತ್ಕೊಂಡಿಲ್ಲ, ಎಲ್ಲಿ ತನಕ ನಿಮ್ ಕೈ ಮೈಕ್ ಬರಲ್ಲ, ಅಲ್ಲಿ ತನಕ ಸೀಟಿಂದ ಸ್ಟೇಜ್ ತನಕ ಬಂದ್ರೆ ಮಾತ್ರ ನಿಮ್ಗೆ ಫಾಲೋವರ್ ಆಗ್ತಾರೆ, ನಿಮ್ಗೆ ಐಡಲ್ ಆಗಿ ತಗೊಳ್ತಾರೆ, ರೋಲ್ ಮಾಡಾಗಿ ತಗೊಳ್ತಾರೆ. ಇಲ್ಲ ಅಂದ್ರೆ ನೀವು ಬೇರೆಯವರಿಗೆ ಐಡಲ್ ಆಗಿ ತಗೊಳ್ತೀರಾ. ಇವತ್ತು ರಾಜಕಾರಣಿಗಳು ಅವರೊಟ್ಟಿಗೆ ಹೋಗ್ತಾರೆ, ಸರ್ಜಿ ಗುರುಜಿ ಪಕ್ಕ ಇಟ್ಟಿದ್ದಾರೆ, ಅಕ್ಕಪಕ್ಕ ಇರ್ತಾರೆ, ಸರ್ ನಮಸ್ಕಾರ ಅಂತಾರೆ. ಯಾಕಂದ್ರೆ ನಾಳೆ MLA ಆಗ್ಬಿಟ್ರೆ, ನಾಳೆ ಮಿನಿಸ್ಟರ್ ಆಗ್ಬಿಟ್ರೆ, ನಾಳೆ CM ಆಗ್ಬಿಟ್ರೆ ನನಗೂ ಏನಾದ್ರು ಒಂದು ಪೋಸ್ಟ್ ಸಿಗುತ್ತೆ, ನನಗೂ ಏನಾದ್ರು ಹುದ್ದೆ ಸಿಗುತ್ತೆ ಅಂತ. ಅಲ್ಲಿ ಪೆಟ್ರೋಲ್ಗೆ ಸ್ವಲ್ಪ ಸಣ್ಣ ಪುಟ್ಟ ದುಡ್ಡು ಕೊಟ್ಟರೆ ಕೊಡ್ಬೋದು ರಾಜಕಾರಣಿಗಳು, ಕೆಲವೊಬ್ರು ಏನು ಕೊಡಲ್ಲ, ಅವರೇ ದುಡ್ಡು ಹಾಕ್ತಾರೆ. ಅದು ಬಹಳ ಮುಗಿಸ್ಕೊಂಡು ಹೋಗ್ತಿರ್ತಾರೆ, ಅಲ್ಲಿ ಹೋಗಿ ಕೆಲಸ ಮಾಡ್ತಾರೆ, ನಾಳೆ ಏನಾದ್ರು ಪೋಸ್ಟ್ ಸಿಗ್ಬಹುದು ಅಂತ. ಅಲ್ಲಿ ತುಳಿಯೋರು ಜಾಸ್ತಿ ಇರ್ತಾರೆ. ಸ್ವಲ್ಪ ಚೆನ್ನಾಗಿ ಮಾತಾಡ್ಬಿಟ್ರೆ, ಸ್ವಲ್ಪ ಜನ ಸಂಪರ್ಕ ಜಾಸ್ತಿ ಆಗ್ಬಿಟ್ರೆ, ಯಾರು ಹಡಪ ಇರ್ತಾರಲ್ಲ ಅವನೇ ತುಳಿತಾನೆ. ನಮ್ಮ ಮಗ ಜಾಸ್ತಿ ಬೆಳೆದ್ಬಿಟ್ರೆ ನಾಳೆ ಹುದ್ದೆ ಇವನಿಗೆ ಸಿಗುತ್ತೆ, ಏನಾದ್ರು ಮಾಡಿ ತುಳಿಬೇಕು ಅಂತ. ಅದೇ ನೀವು ಬ್ರಹ್ಮಕುಮಾರಿ ಯಾವುದೊಂದು ಸತ್ಯನಾರಾಯಣ ಪೂಜೆ ನಡೆಯುತ್ತೆ, ಯಾರೋ ಒಬ್ಬರು ಗುರುಜಿ ಬಂದಿರ್ತಾರೆ, ಓಕೆ, ಸದ್ಗುರು ಬಂದಿರ್ತಾರೆ, ವಿಶೇಷ ಗುರುಜಿ ಬಂದಿರ್ತಾರೆ, ಓಕೆ, ಫೇಮಸ್ ಗುರುಜಿ ಬಂದಿರ್ತಾರೆ. ಅಲ್ಲಿ ಹೋಗಿ ಸೇರ್ಕೊಳ್ತೀರಾ, ಅಲ್ಲಿ ಹೋಗ್ತೀರಾ, ಕೀರ್ತನೆ ಮಾಡ್ತೀರಾ, ಓಕೆ, ಅಲ್ಲಿ ಹೋಗ್ಬಿಟ್ಟು ಪೂಜೆ ಪುರಸ್ಕಾರ ಮಾಡ್ತೀರಾ. ಏನು ನಿಮ್ದೇ ದುಡ್ಡು, ನಿಮ್ದೇ ಸಮಯ, ನೀವೇ ಹೋಗಿ ಕೂತ್ಕೊಂಡು ನೀವು ಅಲ್ಲಿ ಕೇಳ್ತೀರಾ. ಯಾಕೆ ಕೇಳ್ತೀರಾ ಅಂದ್ರೆ ಆ ಸದ್ಗುರು, ಆ ಸ್ವಾಮೀಜಿ, ಆ ಗುರು, ಆ ಬಾಬಾ ನಮ್ಮ ಲೈಫಲ್ಲಿ ತಪ್ಪು ಮಾಡಬಾರ್ದು, ಒಳ್ಳೇದು ಮಾಡಬೇಕು, ಜನಗಳಿಗೆ ಒಳ್ಳೇದಾಗಬೇಕು, ಒಳ್ಳೆ ಪ್ರವಚನ ಕೊಡ್ತಾರೆ. ಅದನ್ನು ಹೋಗಿ ಕೇಳುವಾಗ ಅನ್ಸತ್ತೆ, ಮನಸ್ಸಿಗೆ ಶಾಂತಿ ಆಗುತ್ತೆ, ಖುಷಿ ಆಗುತ್ತೆ. ಅದಕ್ಕೋಸ್ಕರ ನೀವೇ ದುಡ್ಡು ಕೊಟ್ಟು, ನೀವೇ ಸಮಯ ಕೊಟ್ಟು, ನೀವೇ ಅವ್ರಿಗೆ ಗುರು ಅಂತ ಒಪ್ಕೊಂಡು ಅಲ್ಲಿ ಕೆಲಸ ಮಾಡ್ತೀರಾ. ಯಾಕಂದ್ರೆ ಅಲ್ಲಿ ಹೋದ್ರೆ ಸಮಾಧಾನ ಸಿಗುತ್ತೆ, ಅಲ್ಲಿ ಹೋದ್ರೆ ಖುಷಿ ಸಿಗುತ್ತೆ. ಓಕೆ, ಎಷ್ಟೋ ಸತಿ ಏನೋ ಈ ಭಾರತಕ್ಕೆ ತೊಂದರೆ ಆದ್ರೆ ದಾನ ಮಾಡ್ತಾರೆ, ಧರ್ಮ ಮಾಡ್ತಾರೆ, ಏನೋ ಸಹಾಯ ಮಾಡ್ತಾರೆ, ಇಂಥ ಒಳ್ಳೆ ಕೆಲಸ ಮಾಡೋರಿಗೆ ನಮ್ಮ ಜೊತೆಗೆ ಇರಬೇಕು ಅಂತ ಹೋಗಿರ್ತೀರ. ಕಾರಣ ಅಲ್ಲಿ ಸುಖ, ಖುಷಿ, ನೆಮ್ಮದಿ ಸಿಗುತ್ತೆ ನಿಮಗೆ. ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ನಾವೆಲ್ಲ ಯಾಕೆ ರಿಜಿಸ್ಟರ್ ಮಾಡ್ತಾ ಇದೀವಿ? ಗೋಲಕ್ ಸ್ವಾಮಿ ಅವರು ಹೇಳ್ತಾ ಇದ್ರು, ನಮಗೆ ಕೋಟಿಗಟ್ಟಲೆ ಹಣ ಇರ್ಬೋದು, ಆದ್ರೆ ನೀವು ಬರುವಾಗ ಕೊಟ್ಟಲ್ಲ ನೀವು ಪ್ರೀತಿ, ಆ ಪ್ರೀತಿ ಇದೆಯಲ್ಲ ಅದು 1000 ಕೋಟಿ ಮುಂದೆ ಇತ್ತು. ಈ ಪ್ರೀತಿ ರಾಜಕಾರಣಿಗಳಿರ್ಬೋದು ಅಥವಾ ಸಿನಿಮಾ ಇರ್ಬೋದು, ಕ್ರೀಡಾಪಟುಗಳಿರ್ಬೋದು, ಮುಂದೆ ಬಂದ ತಕ್ಷಣ ಅವ್ರು ಹಾರ ಹಾಕ್ಬೋದು, ಸೆಲ್ಫಿ ತಗೋಬಹುದು. ಅದು ಮನಸ್ಸಿಂದ ಅಲ್ಲ, ಅವ್ರ ಪಕ್ಕದಲ್ಲಿ ಹಾಕಿ ಫೋಟೋ ಹಾಕೊಳ್ಳೋಕ್ಕೋಸ್ಕರ ಇರ್ಬೋದು. ಅದು ನೀವು ನಮ್ಮ ಸೆಲ್ಫಿ ತಗೊಂಡಿದ್ದು, ನೀವು ಹಾರ ಹಾಕಿದ್ದು, ನೀವು ವೆಲ್ಕಮ್ ಮಾಡ್ಕೊಂಡಿದ್ದು 5 ನಿಮಿಷಕ್ಕೋಸ್ಕರ ಅಲ್ಲ, ಮನಸ್ಸಿಂದ, ಪ್ರೀತಿಯಿಂದ. ಈ ಗೌರವಕ್ಕೆ ಚಿರಋಣಿ. ಇನ್ನೂ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಇನ್ನೂ ಏನೇನು ನಾಳೆ ನೋಡಿ ನಿಮ್ಗೆ ಏನೇನೋ
ಬೆಸ್ಟ್ ಏನು ಕೊಡಬೇಕು ಅದೆಲ್ಲ ತಯಾರು ಮಾಡ್ಕೊಂಡು ಬಂದಿದ್ದೀನಿ. ನಾಳೆ ಕ್ಲೋಸಿಂಗ್ ಸ್ಪೀಚ್ ಅದೆಲ್ಲ ಓಕೆ. ಸೊ ಈಗ ನಿನ್ನೆಯಿಂದ ನಿಮಗೆ SOS ಆಯಿತು, ಕಂಪ್ನಿ ಪ್ರೊಫೈಲ್ ಆಯಿತು, ಅದು 1-to-1 ಆಯಿತು. ಓಕೆ, ಅದಾದ್ಮೇಲೆ ಕ್ಲೋಸಿಂಗ್ ಸೆಮಿನಾರ್ ಹೆಂಗ್ ಮಾಡೋದು, FIM ಮಾಡೋದು, ನಿಮಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ. ರೈಟ್? ಯಾರ್ಯಾರಿಗೆ 2 wheel ಓಡಿಸಕ್ಕೆ ಬರುತ್ತೆ ಕೈ ಎತ್ತಿ? ವೆರಿ ಗುಡ್. ಓಕೆ, ಯಾರ್ಯಾರಿಗೆ ಕಾರ್ ಓಡಿಸಕ್ಕೆ ಬರುತ್ತೆ ಕೈ ಎತ್ತಿ? ವೆರಿ ಗುಡ್. ಯಾರ್ಯಾರಿಗೆ ಹೆಲಿಕಾಪ್ಟರ್ ಓಡಿಸಕ್ಕೆ ಬರುತ್ತೆ ಕೈ ಎತ್ತಿ? ಬರುತ್ತಾ ಹೆಲಿಕಾಪ್ಟರ್? ಡಾಕ್ಟರ್ ಅಲ್ಲ ನಾನು, ಹೆಲಿಕಾಪ್ಟರ್ ಯಾರಿಲ್ಲ? ಅಂದ್ರೆ ನಮ್ಮ ಹತ್ರ ಬೈಕ್ ಇತ್ತು, ಸ್ಕೂಟಿ ಕಲ್ತ್ವಿ. ನಮ್ಮ ಹತ್ರ ಕಾರ್ ಇತ್ತು, ನಾವು ಕಾರ್ ಕಲ್ತ್ವಿ. ಕರೆಕ್ಟಾ? ನಮ್ಮ ಅಪ್ಪ ಹತ್ರ ಹೆಲಿಕಾಪ್ಟರ್ ಇತ್ತು, ದುಡ್ಡು ಆಸ್ಟ್ರೇಲಿಯಾಗೆ ಓಡಿಸ್ಬಿಟ್ಟು ಹೋಗಿ ಪೈಲಟ್ ಟ್ರೈನಿಂಗ್ ಕೊಟ್ಬಿಟ್ಟಿದ್ರೆ ಯುರೋಪ್ನಲ್ಲಿ ಓಡಿಸ್ಬಿಡ್ತಾ ಇದ್ವಿ ನಾವು. ಅದಕ್ಕೆ ನೀವು ವೀಕ್ ಅಲ್ಲ, ನಿಮ್ಮ ಹತ್ರ ತಾಕತ್ ಇದೆ, ಅದೊಮ್ಮೆ ಶಕ್ತಿ ಇದೆ. ನಿಮ್ಮಲ್ಲವ ಕೆಲಸಗಾರ, ನಿಮ್ಮಲ್ಲವ ಸಾಧಕ ಅಡಗಿದ್ದಾನೆ. ಏನು ಸಿಕ್ತು ಅದನ್ನು ಓಡಿಸಿದ್ದೀರಾ ಧೈರ್ಯದಿಂದ. ಸ್ಕೂಟಿ ಇತ್ತು, ಸ್ಕೂಟಿ ಓಡಿಸಿದ್ರಿ. ಕಾರ್ ಇತ್ತು, ಕಾರ್ ಓಡಿಸಿದ್ರಿ. ಅದೇ ತರ ನಿಮ್ಮ ತಂದೆ ಗಾರ್ಮೆಂಟ್ ಇದೆ, ಗಾರ್ಮೆಂಟ್ ನಡೆಸಿದ್ರಿ. ನಿಮ್ಮ ತಂದೆ 100 ಕೋಟಿ ವ್ಯವಹಾರ ಇದೆ, 100 ಕೋಟಿ ವ್ಯವಹಾರ ನಡೆಸ್ತಾ ಇದ್ರಿ. ಹೌದಲ್ವಾ? ಈಗ RCB ತಗೊಂಡಿದ್ದು ಯಾಕೆ ಗೊತ್ತಾ? ಅವ್ರು ಲೇಡಿ ಇಲ್ಲ, 1,000 ಕೋಟಿ, 14,000 ಕೋಟಿಗೆ ಒಂದು ಲೇಡಿ ಕ್ರಿಕೆಟ್ ಹಿಂಗೆ ಎತ್ಕೊಳ್ಳಿ. ಅವ್ರ ಅಪ್ಪ ಕೋಟ್ಯಾಧೀಶ್ವರ. ಅವ್ರು ಹೇಳಿದ್ರು, ನಾನು ತಗೊಂಡಿದ್ದೆ 14 ಕೋಟಿ. ನಿಮ್ಮಲ್ಲೂ ಅವರಪ್ಪ ತಾಕತ್ತು, ನಿಮ್ಮಲ್ಲಿ ಅದಮ್ಯ ಶಕ್ತಿ ಇದೆ. ಆ ಶಕ್ತಿಯನ್ನು ಒಂದು ವೇದಿಕೆ ಸಿಕ್ಕಿರಲಿಲ್ಲ, ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿರಲಿಲ್ಲ. ಅದಲ್ಲ ಹೇಳ್ತಾರೆ. ಈಗ ಹೇಳ್ತಾ ಇದೆಯಾ? ಅವಾಗಲೇ ಹೇಳ್ಬಾರ್ದು, ಇಷ್ಟೊತ್ತು. ಓಕೆ, ನಾನು ಸ್ವಾಮಿ ಅವ್ರು ತೊಗೊಂಡು ಯಾಕೆ ಗೊತ್ತಾ? ಕಾರ್ಯಕ್ರಮ ಬೋರಾಗ ಬೇಡ, ಅರ್ಧ ಗಂಟೆ ಮಾತಾಡ್ತೀನಿ, ಒಂದು ಸಾಂಗ್ ಹೇಳ್ತಾರೆ. ಆಮೇಲೆ ಒಂದು ಸಾಂಗ್ ಜೊತೆಗೆ ಇಂತೆಂತ ಡೈಲಾಗ್ ಹೊಡಿತಾರೆ ಅಂದ್ರೆ ಅದು ಸತ್ಯ. ನಾವೆಲ್ಲರೂ ಬಡತನಿಂದ ಮೇಲೆ ಬಂದಿರೋದು. ನಿಮ್ಮ ಮನಸ್ಸಲ್ಲಿ ಏನಿದೆ, ಏನು ಯೋಚನೆ ಮಾಡ್ತಿದ್ರೆ ಅಂತ ಚೆನ್ನಾಗಿ ಗೊತ್ತು ನಮಗೆ. ಅದು ನಾವು ಅದೇ ಅಲ್ಲೇ ಪಿಚ್ ಮಾಡ್ತೀವಿ. ನಾವು ಸುಳ್ಳು ಹೇಳಕ್ಕಾಗಲ್ಲ. ಏನು ನಡೆದಿದೆ ಜೀವನ ಅದೇ ಹೇಳ್ತೀವಿ ನಾವು. ಅದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಂದು ವಿಡಿಯೋ 60 ಲಕ್ಷ ತನಕ ಹೋಗ್ತಾ ಇದ್ದಾರೆ. ನನ್ನ ವಿಡಿಯೋ ಸೋಷಿಯಲ್ ಮೀಡಿಯಾ. ನಾನು ಕರ್ನಾಟಕ ಎಲ್ಲಿ ಇಟ್ಕೊಂಡ್ರು ಜನ ಬರ್ತಾರೆ. ಸರ್, ಏರ್ಪೋರ್ಟ್ ಏರ್ಪೋರ್ಟಲ್ಲಿ ನನಗೆ ಆ ಬಂಡಿಯಲ್ಲಿ ಕೂರಿಸ್ಕೊಂಡು ಆ ಗೇಟ್ ಮೇಲೆ ಕೂರಿದವಪ್ಪ ನಿಮ್ಮ ಅಭಿಮಾನಿ ಸರ್ ಅಂತ. ಇಡೀ ಕರ್ನಾಟಕದಲ್ಲಿ ಇವತ್ತು ನನ್ನ ಅಭಿಮಾನಿಗಳಾಗಿದ್ದಾರೆ. ಯಾಕಂದ್ರೆ ಸರ್, ನೀವು ಮಾತಾಡೋದು ಒರಿಜಿನಾಲಿಟಿ ಇದೆ. ನೀವು ಮಾತಾಡೋದು ಒರಿಜಿನಾಲಿಟಿ ಇದೆ. ಡೂಪ್ಲಿಕೇಟ್ ಯಾವುದೋ ಯೂಟ್ಯೂಬಿಂದ ಕದ್ದು ಮಾತಾಡಲ್ಲ. ನಿಮ್ಮ ಲೈಫ್ ಇದೆ, ಸ್ವಲ್ಪ ಸ್ಲೋ ಮಾಡಿ. ಅಲ್ಲ, ಅಲ್ಲಿಗೆ ಕ್ಲಿಯರ್ ಇದೆಯಾ? ಅಲ್ಲ, ಓಕೆ, ಕ್ಲಿಯರ್ ಇದೆ ತಾನೆ? ಓಕೆ. ಸೊ ಹಾಗಿರುವಾಗ ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಕೂತ್ಕೊಂಡು ಒಂದೇ ಒಂದು ಮಾತು ಯೋಚನೆ ಮಾಡಬೇಕು. ಇವತ್ತು ನೀವೆಲ್ಲರೂ 2nd ರ್ಯಾಂಕ್, 3rd ರ್ಯಾಂಕ್, 4th ರ್ಯಾಂಕ್, 5th ರ್ಯಾಂಕ್, 6th ರ್ಯಾಂಕ್, 7th, 8th ಇರ್ಬೋದು. ಆದ್ರೆ ಒಂದು ಮಾತು ಈಗ ನೀವೇ ಅನ್ಕೋಬೇಕು ಅಂದ್ರೆ, ಇನ್ನು 2 ವರ್ಷ ಬಿಟ್ಟು ಈ ಫ್ರಂಟ್ ಅಲ್ಲಿ ಏನ್ ಕೂತಿದಾರಲ್ಲ, ನಿಮ್ ಜಾಗ ಅಲ್ಲವಲ್ಲ. ಮುಂದಿನ ವರ್ಷ, ಆಚೆ ವರ್ಷ ನೋಡಿ. ಫಸ್ಟ್ ಆಫ್ ಆಲ್ ಏನಂದ್ರೆ, ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗ್ಬಿಡ್ತಾನೆ. ಒಬ್ಬ ಏನ್ ಮಾಡ್ತಾನೆ, ಫಸ್ಟು ಒಬ್ಬ ಕಸ್ಟಮರ್ ಆಗ್ಬಿಡ್ತಾನೆ. ಕಸ್ಟಮರ್ ಆದ್ಮೇಲೆ ಆ ಕಸ್ಟಮರ್ ಯಾವತ್ತೂ ಬ್ಲೇಮ್. ಸರ್ವಿಸ್ ಕರೆಕ್ಟ್ ಆಗಿಲ್ಲ, ಪ್ರಾಡಕ್ಟ್ ಕ್ವಾಲಿಟಿ ಇಲ್ಲ, ಲೀಕೇಜ್ ಆಯಿತು, ಟೈಮಿಗೆ ಬಂದಿಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅವ್ನು ಯಾವತ್ತು ನೋಡಿದ್ರೆ ಬ್ಲೇಮ್ ಮಾಡ್ತಿರ್ತಾನೆ. ಅವ್ನು ಯಾರೋ ಯಾವ ಮೆಂಟಾಲಿಟಿ, ಅವ್ನು ಕಸ್ಟಮರ್. ನೀವು ಏನೇ ಹೇಳಿ 20 ಹೇಳಿ 21 ತೆಗಿತಾನೆ, 21 ಹೇಳಿ 22 ತೆಗಿತಾನೆ. ಅವ್ನು ಯಾವತ್ತೂ ಕಸ್ಟಮರ್. ಸೊ ಕಸ್ಟಮರಿಂದ ನಾವೇನ್ ಮಾಡ್ತೀವಿ, ಬೈ ಫೋರ್ಸ್ ಡಿಸ್ಟ್ರಿಬ್ಯೂಟರ್ ಮಾಡ್ಬಿಡ್ತೀವಿ ನಾವು. ಡಿಸ್ಟ್ರಿಬ್ಯೂಟರ್ ಆದ್ಮೇಲೆ ಏನಾಗುತ್ತೆ, ಅವನೇನ್ ಮಾಡ್ತಾನೆ, ಅವ್ನು ಡಿಸ್ಟ್ರಿಬ್ಯೂಟರ್ ಆದ್ಮೇಲೆ ಬೇಕಾಬಿಟ್ಟು ಕೆಲಸ ಮಾಡ್ತಾನೆ. ನನಗೆ ಯಾವಾಗ ಮನಸ್ಸಿಗೆ ಬಂದ ಕೆಲಸ ಮಾಡ್ತೀನಿ, ಮನಸ್ಸಿಗೆ ಬಂದಾಗ ನಾನು ಹೋಗ್ತೀನಿ,
ಓಕೆ ಮೂಡ್ ಬಂದ್ಬಿಟ್ರೆ ಅಪ್ಲೈ ಐ ಲವ್ ಯು ಅಂತೀನಿ 4-5 ಸತಿ. ಓಕೆ ಮೂಡ್ ಬಂದ್ಬಿಟ್ರೆ ಚಿಂದಿ ಉಡಾಯಿಸ್ಬಿಡ್ತೀನಿ, ಚಿತ್ರಾನ್ನ ಬೂದಿ ಮೊಸರನ್ನ ಮಾಡ್ಬಿಡ್ತೀನಿ ಅಂತಾನೆ. ಆಮೇಲೆ ನೋಡಿದ್ರೆ 3 ತಿಂಗಳು ಭಯ ಆಗ್ಬಿಡ್ತಾನೆ. ಅವ್ನು ಯಾವ ಮೆಂಟಾಲಿಟಿ ಗೊತ್ತಾ? ಅವ್ನು ಡಿಸ್ಟ್ರಿಬ್ಯೂಟರ್. 3ನೇ ವ್ಯಕ್ತಿ ಬರ್ತಾನೆ ಲೀಡರ್. ಆ ಲೀಡರ್ ಅಂತ ಇರ್ತಾರಲ್ಲ, ಅವ್ನಿಗೆ ಯಾವಾಗಲೂ ಮೋಟಿವೇಟ್ ಮಾಡಬೇಕು ಅಂತ ಇಲ್ಲ. ಅವ್ನು ಒಂದ್ಸತಿ ಹೊರಟ ಅಂದ್ರೆ ಹೊರಟ. ಅವನ್ ಟಾರ್ಗೆಟ್ ಇಟ್ಕೊಂಡು 2030 10 ಕೋಟಿ ಹೊಡಿತೀನಿ, ಜಾಗ್ವಾರ್ ತಗೊಳ್ತೀನಿ, ಮರ್ಸಿಡಿಸ್ ತಗೊಳ್ತೀನಿ, BMW ತಗೊಳ್ತೀನಿ, 5 ಕೋಟಿ ಮನೆ ಕಟ್ತೀನಿ, ಕಟ್ತೀನಿ. ಅವ್ನು ಯಾರೇ ಬಿಟ್ಟು ಹೋಗ್ಲಿ, ಅವ್ನು ಏನೇ ತೊಂದರೆ ಬರಲಿ, ಅವ್ನು ಏನೇ ಆಗಲಿ, ಅವ್ನು ನಿಲ್ಲುವಂತ ವ್ಯಕ್ತಿನೇ ಅಲ್ಲ ಅವನು ಸಾಧನೆ ಶೂರ, ಗೆಲುವಿನ ಸರ್ದಾರ. ಇಂಥ ವ್ಯಕ್ತಿಗಳು ಯಾವಾಗ ನಿಮ್ಮ ಟೀಮಲ್ಲಿ 5ರಿಂದ 6 ಜನ ಬರ್ತಾರಲ್ವಾ, ಆವಾಗ ನಿಮ್ಮ ಕ್ಯಾಪ್ಟನ್ ಪರ್ಮನೆಂಟ್, ನಿಮ್ಮ ಇತಿಹಾಸ ನಿಮ್ಮ ಹೆಸರು. ನನಗೆ ಗೊತ್ತಿಲ್ಲ ನೀವು ಲೀಡರ್ ಮೆಂಟಾಲಿಟಿನೋ, ಡಿಸ್ಟ್ರಿಬ್ಯೂಟರ್ ಮೆಂಟಾಲಿಟಿನೋ ಅಥವಾ ಕಸ್ಟಮರ್ ಮೆಂಟಾಲಿಟಿನೋ. ಕೆಲವರು ಬಂದು ಹೇಳ್ತಾರೆ, ಸರ್ ಮೊದಲಿಗೆ ಸ್ವಲ್ಪ ರಿಸಲ್ಟ್ ಇಲ್ಲ, ನಾನು ಅನ್ಕೊಳ್ತೀನಿ ಇವನು ಕಸ್ಟಮರ್ ಮೆಂಟಾಲಿಟಿ. ಇನ್ನೊಬ್ರು ಹೇಳ್ತಾರೆ, ಸರ್ ನಿಮ್ಮ ಮಾತು ಕೇಳಿದ ತಕ್ಷಣ ಇನ್ಸ್ಪಿರೇಷನ್ ಆಗ್ಬಿಡತ್ತೆ ಸರ್, ಹೋಗ್ಬಿಟ್ಟು ಬೆಂಕಿ ಕೂಡ ಅಂತ ಅನ್ಸುತ್ತೆ. ನಾನು ಹೇಳ್ಕೊಳ್ತೀನಿ ಇವನು ಡಿಸ್ಟ್ರಿಬ್ಯೂಟರ್ ಮೆಂಟಾಲಿಟಿ. ನೀವು ಒಟ್ಟಿಗೆ 10 ನಿಮಿಷ ಇಟ್ಬಿಟ್ರೆ ಏನೋ ಮಾಡೋಣ ಅಂತ ಅನ್ಸುತ್ತಲ್ಲ ಸರ್. ನಾನು ಹೇಳ್ಕೊಳ್ತೀನಿ ಮನಸ್ಸೊಳಗೆ ಇವರು ಡಿಸ್ಟ್ರಿಬ್ಯೂಟರು. ಆ ಡೈಮಂಡ್ ಅಂತ ಇರ್ತಾರಲ್ವಾ, ಅವ್ರು ಲೀಡರ್ ಅಂತ ಇರ್ತಾರಲ್ಲ, ಅವ್ರು ಏನಿಲ್ಲ, ಯಾವಾಗಲೂ ಪಾಸಿಟಿವ್ ಮಾತಾಡ್ತಾರೆ. ಅವ್ರಿಗೆ ನೀವು ಫೋನ್ ಮಾಡಿ ಎಲ್ಲಿದ್ದೀರಿ ಅಂತ ಕೇಳೋದು ಬೇಡ, ಆ ವ್ಯಕ್ತಿನೇ ನಮಗೆ ಜೀವ ಬಿಡ್ತಾರೆ. ಸರ್ ಈ ವಾರ ನೋಡಿ ಸರ್, ಈ ವಾರ ನೋಡಿ ಕ್ಲೋಸಿಂಗ್ ಎಲ್ಲೆಲ್ಲಿ ಟೀಮ್ ಕಟ್ತೀವಿ ಗೊತ್ತಾ ಸರ್, ಎಂತೆಂಥ ವ್ಯಕ್ತಿ ತಗೊಂಡಿರಿ ಗೊತ್ತಾ, ಎಷ್ಟು ಕಡೆ ಸರ್ 6th ರ್ಯಾಂಕ್ ಹೈಯೆಸ್ಟ್ ಇದ್ರೆ ಅದು ನಮ್ದು, ಡೈಮಂಡ್ ಹೈಯೆಸ್ಟ್ ಇದ್ರೆ ಅದು ನಂದು. ಅವನೇನು ಎಷ್ಟು ಬರ್ತಾರೆ ಗೊತ್ತಾ, ಫಸ್ಟು ಏನಾರಾಗ್ಲಿ ನನ್ನ ತಂಡದಲ್ಲಿ ನಾನು ಟಾಪ್ ಇರಬೇಕು, ನಮ್ಮ ಟೀಮಲ್ಲೇ ಟಾಪ್ ಇರಬೇಕು. ಆಮೇಲೆ ವ್ಯವಸ್ಥೆ ಮಾಡ್ತಾನೆ, ಅದು ಏನಾರಾಗ್ಲಿ ನನ್ನ ಡಿಸ್ಟ್ರಿಕ್ಟ್ ಅಲ್ಲಿ ನಾನು ಟಾಪ್ ಇರಬೇಕು. ಆಮೇಲೆ ಯೋಚನೆ ಮಾಡ್ತಾನೆ ಸ್ಟೇಟ್ ಅಲ್ಲೇ ಟಾಪ್ ಇರಬೇಕು. ಆಮೇಲೆ ಯೋಚನೆ ಮಾಡ್ತಾನೆ ಇಡೀ ಇಂಡಿಯಾದಲ್ಲೇ ನಾನು ಟಾಪ್ ಇರಬೇಕು. ಆಮೇಲೆ ಯೋಚನೆ ಮಾಡ್ತಾನೆ ಕಂಪನಿಯಲ್ಲಿ ನಾನೇ ನಂಬರ್ 1 ಆಗಿರ್ಬೇಕು. ಇದು ಯಾರು ಮೆಂಟಾಲಿಟಿ? ಇದು ಲೀಡರ್ ಮೆಂಟಾಲಿಟಿ. ಇಂಥ 5 ಜನ 6 ಜನ ಒಂದು ಊರು ಸುಡಕ್ಕೆ 1 ಕಡ್ಡಿ ಸಾಕುತ್ತೆ. ಪೆಟ್ರೋಲ್ ಹಾಕ್ಬಿಟ್ಟು ಒಂದು ಕಡ್ಡಿ 1 ಊರು ಸುಟ್ಟೋಗ್ಬಿಡುತ್ತೆ. ಈ ಥರ 5-6 ಜನ ಬಂದ್ಬಿಟ್ರೆ ಈ ಕಡೆ ಒಂದು 60 ಲಕ್ಷ, ಈ ಕಡೆ ಒಂದು 50 ಲಕ್ಷ. ನಿಮ್ಮ ಕಿಂಗ್ ರ್ಯಾಂಕ್ ದಾಟ್ಬಿಟ್ಟು ಎಲ್ಲ ಹೋಗ್ಬಿಡ್ತೀರ. ಬರೀ 10 SP-ಯಿಂದ 2000 ಜನ ಬಂದ್ಬಿಟ್ರು. 10 SP ತಗೊಂಡು V-Star ಒಳಗೆ 2000 ಜನ ಬಂದರು, ನಿಮ್ಮ ಡೈಮಂಡ್ ಕಂಪ್ಲೀಟ್. ನಿಮ್ಗೆ 50 ಲಕ್ಷ ಬಂತು, ಲೆಕ್ಕ ಹಾಕೊಳ್ಳಿ ಮನೇಲಿ ಹೋಗಿ. ನಿಮಗೆ 15,000 ಬರಬೇಕು, 16,000 ಬರಬೇಕು ಅಂತ ಏನಿಲ್ಲ. ಬರೀ 10 SP ತಗೊಂಡು 2000 ಜನ ಬಂದರೆ ನಿಮ್ಮ ಡೈಮಂಡ್ ರ್ಯಾಂಕ್ ಕಂಪ್ಲೀಟ್. ಅವ್ನು ಕ್ಯಾಲ್ಕುಲೇಷನ್ ಹೋಗ್ತಾನೆ ಲೀಡರ್, ಲೆಕ್ಕಾಚಾರ ಹೋಗ್ತಾನೆ ಲೀಡರ್, ಒಂದು ಟಾರ್ಗೆಟ್ ಇಟ್ಕೊಳ್ತಾನೆ, ಗೋಲ್ ಇಟ್ಕೊಳ್ತಾನೆ. ಸೊ ಹಾಗಿರುವಾಗ ಇವತ್ತು ಸಬ್ಜೆಕ್ಟ್ ಏನು? ಸಂತೋಷ್ ಸರ್ ಹೇಳ್ಕೊಟ್ರು ನಿಮಗೆ ಸೆಮಿನಾರಲ್ಲಿ ನಾವು ಹೆಂಗೆ ಮಾತಾಡಬೇಕು, ಕ್ಲೋಸಿಂಗ್ ಬಗ್ಗೆ ಹೇಳ್ಕೊಟ್ರು ಅಲ್ವಾ. ಪ್ಲಾನ್ ಹೆಂಗೆ ಹೇಳಬೇಕು, ಸಿಂಪಲ್ ಆಗಿ ತುಂಬಾ ಅಳಗೆ ತೂಕ ಮಾಡಿ ಹೇಳಬೇಕು. ಹೆಂಗೆ ಹೇಳಬೇಕು ಅಂದ್ರೆ, ಸರ್ ನಮಸ್ಕಾರ, ನನ್ನ ಹೆಸರು ಅಫ್ಸರ್ ಹಿಂದೂಸ್ತಾನಿ ಅಂತ, V-Star ವೆಲ್ನೆಸ್ ಕಂಪನಿಯ ಹೆಲ್ತ್ ಅಡ್ವೈಸರ್ ಆಗಿ 100% ಹೆಲ್ತ್ ಅಡ್ವೈಸರ್ ಆಗಿ ಇವತ್ತು ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಕೊಡೋಕ್ಕೆ ನಾನು ಬಂದಿದ್ದೇನೆ. ಅಥವಾ ನೀವು ಗೌರ್ಮೆಂಟ್ ಜಾಬಲ್ಲಿದ್ದರೆ, ನನ್ನ ಹೆಸರು ವಿಕ್ರಮ್, ನಾನು ಶಾಲೆಯ ಪ್ರಾಂಶುಪಾಲ ಆಗಿದ್ದೇನೆ, ಕಾಲೇಜಿನ ಪ್ರಾಂಶುಪಾಲ ಆಗಿದ್ದೇನೆ. V-Star ವೆಲ್ನೆಸ್ 100% ನಾನು ಹೆಲ್ತ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮೇ ಬಿ ನೀವು ಪೊಲೀಸ್, ಮೇ ಬಿ ನೀವು ಟೀಚರ್, ಮೇ ಬಿ ನೀವೇನೋ ಜಾಬಲ್ಲಿದ್ದರೆ ಅದು ನಿಮ್ಮ ಹೆಸರು ಹೇಳ್ಬಿಟ್ಟು, ನಿಮ್ಮ ಜಾಬ್ ಹೇಳ್ಬಿಟ್ಟು, ನಿಮ್ಮ ಪ್ರೊಫೆಷನಲ್ ಹೇಳ್ಬಿಟ್ಟು ಹೆಲ್ತ್ ಅಡ್ವೈಸರ್ V-Star ಅಂತ ಪ್ರಾರಂಭ ಮಾಡಬೇಕು. ವೀಕ್ಲಿ ಸೆಮಿನಾರ್ ಫಸ್ಟ್. ಅದಾದ ತಕ್ಷಣವೇ ಇದಕ್ಕಿಂತ ಮುಂಚೆ ನೀವು ಸಂತೋಷ್ ಪಾಟೀಲ್ ಸರ್ದು, ಸಂತೋಷ್ ಸರ್ದು, ಮಾಯಿ ಸರ್ದು ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಬಗ್ಗೆ ನೀವು ಕೇಳಿದ್ರಿ. ಎಂಥ ಉಪಯುಕ್ತವಾದಂತಹ ಮಾಹಿತಿ ಕೊಟ್ಟಿರುವಂತಹ ಸಂತೋಷ್ ಸರ್
ಸಂತೋಷ್ ಪಟೇಲ್ ಸಾರಿಗೆ ಮಾಯಿ ಸರ್ಗೆ ಜೋರಾಗಿ ಚಪ್ಪಾಳೆ ಕೊಡಬೇಕಂತ ಜೋರಾಗಿ ಜೋರಾಗಿ. ಈಗ ಚಪ್ಪಾಳೆ ಹಾಕ್ತಾವ್ರಿ ನಾನು, ಈಗ ಚಪ್ಪಾಳೆ ಹಾಕ್ತಾನೆ. ಈಗ ನಿಮ್ಮ ಚಪ್ಪಾಳೆನೇ ನಮಗೆ ದೊಡ್ಡ ಅತಿಮೂಲ್ಯ ಆಸ್ತಿ. ಯಾವಾಗಲೂ ಅಷ್ಟೇ ನಿಮ್ಮ ಚಪ್ಪಾಳೆ ಬೇಕಾಗಿರೋದು. ಸ್ನೇಹಿತರೆ, ಇವತ್ತು ನೀವೆಲ್ಲ ಹೆಲ್ತ್ ಬಗ್ಗೆ ಕೇಳಿದ್ರಿ, ಹೆಲ್ತ್ ಆದ್ಮೇಲೆ ಪ್ರಾಡಕ್ಟ್ ಬಗ್ಗೆ ಕೇಳಿದ್ರಿ, ಅದಾದ್ಮೇಲೆ ಏನೋ ಬಿಸ್ನೆಸ್ ಆಪರ್ಚುನಿಟಿ ಅಂತ ಹೇಳ್ತಾ ಇದ್ರಲ್ಲ, ಅದೇನು ಅಂತ ನೀವು ಕೇಳಕ್ಕೆ ಕಾಲ್ಸೋದ್ರಲ್ಲಿ ಕೂತಿದ್ದೀರಾ. ಸ್ನೇಹಿತರೆ, ಏನ್ ಮಾಡಬೇಕಾಗಿದೆ, ಏನ್ ಆಪರ್ಚುನಿಟಿ ಅದು? ಇದು ಏನು ಮಾಡಬೇಕಾಗಿಲ್ಲ. ನೀವು ಜೀವನದ ಪರ್ಯಂತ ಏನ್ ಮಾಡ್ಕೊಂಡು ಬಂದಿದ್ದೀರಾ ಅದೇ ಬಂದು ಅದೇ ಕೆಲಸ ಮಾಡಬೇಕಾಗಿದೆ. ಜೀವನದ ಪರ್ಯಂತ ಏನ್ ಕೆಲಸ ಮಾಡಿದ್ರಿ ನೀವು? ಏನ್ ಕೆಲಸ ಮಾಡಿದ್ರಿ? ಯಾವುದೋ ಹಾಸ್ಪಿಟಲ್ ಹತ್ರ ಹೋಗ್ತೀರಾ, ಆ ಡಾಕ್ಟರ್ ನಿಮಗೆ ಟ್ರೀಟ್ಮೆಂಟ್ ಒಳ್ಳೇದಾದ್ರೆ ನೀವೇನ್ ಮಾಡ್ತೀರಾ? 10 ಜನಕ್ಕೆ ಬಂದು ಹೇಳ್ತೀರಾ ಬೆಸ್ಟ್ ನರ್ಸಿಂಗ್ ಹೋಮ್ ಅಂದ್ರೆ, ಬೆಸ್ಟ್ ಡಾಕ್ಟರ್ ಅಂದ್ರೆ ಆ ವ್ಯಕ್ತಿಗೆ ಪ್ರಚಾರ ಮಾಡ್ತೀರಾ. ಎಲ್ಲ ಒಂದ್ ಕಡೆ ಹೋಗ್ತೀರಾ, ಒಂದು ಮೂವಿ ನೋಡ್ತೀರಾ, ಆ ಮೂವಿ ಚೆನ್ನಾಗಿದ್ರೆ 10 ಜನಕ್ಕೆ ಬಂದು ಪ್ರಚಾರ ಮಾಡ್ತೀರಾ. ಯಾವುದೋ ಡಿಸ್ಕೌಂಟ್ ಹಾಕಿದಾರಂದ್ರೆ ಆ ಡಿಸ್ಕೌಂಟ್ ಬಗ್ಗೆ ನೀವು ತಗೊಳ್ತೀರಾ ಪ್ರಾಡಕ್ಟ್, 10 ಜನಕ್ಕೆ ಪ್ರಚಾರ ಮಾಡ್ತೀರಾ. ಯಾವುದೋ ಸ್ಕೂಲಲ್ಲಿ ಒಳ್ಳೆ ಎಜುಕೇಶನ್ ಇದ್ರೆ ಆ ಸ್ಕೂಲ್ ಬಗ್ಗೆ ಪ್ರಚಾರ ಮಾಡ್ತೀರಾ. ಯಾವತ್ತಾದ್ರೂ ಸ್ಕೂಲ್ ಅವರು ನಿಮಗೆ ರಿಟರ್ನ್ ಕಾಲ್ ಮಾಡಿದಾರಾ? ಡಾಕ್ಟರ್ ಯಾವತ್ತಾದ್ರೂ ಗಿಫ್ಟ್ ಕೊಟ್ಟಿದ್ದಾರಾ? ಅಂಗಡಿಯವ್ರಿಗೆ ಏನಾದ್ರು ಗಿಫ್ಟ್ ಕೊಟ್ಟಿದ್ದಾರಾ? ಒಂದು ಮಗು ಚಾಕ್ಲೇಟ್ ತಿನ್ನಂದ್ರೆ 10 ಮಗು ಬಂದು ಹೇಳುತ್ತೆ, ಮಕ್ಳಿಗೆ ಹೇಳುತ್ತೆ ಈ ಚಾಕ್ಲೇಟ್ ಸಖತ್ತಾಗಿದೆ ಅಂತ. ಆ ಮಕ್ಕಳು ಹೋಗಿ ತಿಂತಾರೆ, ಕಿಂಡರ್ ಜಾಯ್ ಬೇಕು ಅಂತ 1000 ಕೋಟಿ ಟರ್ನ್ ಓವರ್ ಆಗ್ತಾ ಇದೆ. ಯಾವತ್ತಾದ್ರೂ ಕಿಂಡರ್ ಜಾಯ್ ನಿಮಗೆ ದುಡ್ಡು ಕೊಟ್ಟಿದ್ದಾನಾ? ನೇಮ್ ಕೊಟ್ಟಿದ್ದಾನಾ? ಫೇಮ್ ಕೊಟ್ಟಿದ್ದಾನಾ? ಇಲ್ಲ ತಾನೇ? ಸೊ ಹಾಗಿರುವಾಗ ನಾವೇನು ಬೇರೆಯವರಿಗೆ ಪ್ರಚಾರ ಮಾಡ್ತಾ ಬಂದಿದ್ದೀವಿ 20-30 ವರ್ಷದಿಂದ. ಇವತ್ತು ಅದೇ ಕೆಲಸವನ್ನು ಇವತ್ತು ಯಾವುದೋ ಒಂದು ಪ್ರಾಡಕ್ಟ್ ತಗೊಳ್ತೀರಾ, ಅದರಿಂದ ಲಾಭ ಆದ್ರೆ 10 ಜನಕ್ಕೆ ಪ್ರಚಾರ ಮಾಡ್ತೀರಾ. ಅದೇ ರೀತಿ ಇವತ್ತು ನಮ್ಮ ವಿ-ಸ್ಟಾರಿನ ಪ್ರಾಡಕ್ಟ್ ನೀವು ತಗೊಳ್ತೀರಾ. ಆ ಪ್ರಾಡಕ್ಟ್ ಇಂದ ಪೇಸ್ಟ್ ಇರ್ಬೋದು, ಸೋಪ್ ಇರ್ಬೋದು, ಅಥವಾ ನಮ್ಮಲ್ಲಿ ಒಂದು ಎಲ್ಲ ಪ್ರಾಡಕ್ಟ್ ನೀವು ತಗೊಳ್ತೀರಾ, ಮನೆಗೆ 15,000 ರೂಪಾಯಿ. ಆ ಪ್ರಾಡಕ್ಟ್ ತಗೊಂಡ ತಕ್ಷಣ ನಿಮ್ಗೆ ರಿಸಲ್ಟ್ ಬಂತು, ನಿಮ್ಗೆ ಅದರಿಂದ ಖುಷಿ ಆಯ್ತು. ಆ ಖುಷಿ ಆದ ತಕ್ಷಣನೇ ಡೈರೆಕ್ಟ್ ಆಗಿ ಆ 10,000 ಪ್ರಾಡಕ್ಟ್ ತಗೊಂಡ ತಕ್ಷಣ ನಿಮ್ಗೆ ಡೈರೆಕ್ಟ್ ಆಗಿ ಕಂಪನಿ 20% ಲಾಭ ಕೊಡುತ್ತೆ. ನೀವು 10,000 ತಗೊಳ್ತೀರಾ ಅಂದ್ರೆ 12,000 ಪ್ರಾಡಕ್ಟ್ ಕೊಡುತ್ತೆ. 20,000 ಪ್ರಾಡಕ್ಟ್ ತಗೊಂಡ್ರೆ 4,000 ಎಕ್ಸ್ಟ್ರಾ, ನಿಮಗೆ 24,000 ಪ್ರಾಡಕ್ಟ್ ಕೊಡುತ್ತೆ. ನೀವು 1 ಲಕ್ಷ ತಗೊಳ್ತೀರಾ ಅಂದ್ರೆ ನಿಮಗೆ 20,000 ಪ್ರಾಡಕ್ಟ್ ಕೊಡ್ತಾರೆ, ಎಕ್ಸ್ಟ್ರಾ ಕೊಡ್ತಾರೆ. 10 ಲಕ್ಷ ತಗೊಳ್ತೀರಾ ಅಂದ್ರೆ ಮಿನಿಮಮ್ 2 ಲಕ್ಷ ನಿಮಗೆ ಪ್ರಾಡಕ್ಟ್ ಎಕ್ಸ್ಟ್ರಾ ಕೊಡ್ತಾರೆ. ಅದು ಮಾಡ್ಕೊಂಡು 2 ಲಕ್ಷ ದುಡ್ಡು ನಿಮ್ಮ ಕೈಲಿ ಬರುತ್ತೆ. ಡೈರೆಕ್ಟ್ 20% ನಿಮಗೆ ಕಂಪ್ನಿ ಕೊಡುತ್ತೆ. ಫಸ್ಟ್ ಪಾಯಿಂಟ್ ಕ್ಲಿಕ್ ಮಾಡಿದ್ರೆ 20%. ಫಸ್ಟ್ ಹೇಳಿದ್ರೆ ಲಾಭ ಮಾತಾಡಿದ್ರಿ, ಫಸ್ಟ್ ಹೆಲ್ತ್ ಅಡ್ವೈಸರ್ ಅಂತ ಹೇಳಿದ್ರಿ, ಚಪ್ಪಾಳೆ ಹಾಕ್ಸಿದ್ರಿ. 2ನೇ ಪಾಯಿಂಟ್ ಹೇಳಿದ್ರಿ ಬೇರೆ ಕಡೆ ಪ್ರಚಾರ ಮಾಡಿದ್ರೆ ಏನು ಬರಲ್ಲ. ಆದ್ರೆ ನಮ್ಮ ಪ್ರಾಡಕ್ಟ್ ತಗೊಳ್ಳಿದ ತಕ್ಷಣ ನಮ್ಮ ಕಂಪ್ನಿಯಲ್ಲಿ ಜಾಯಿನ್ ಆದ ತಕ್ಷಣ ಡೈರೆಕ್ಟ್ 20% ತಗೊಳ್ಳಕ್ಕೆ ನೀವು ಎಲಿಜಿಬಲ್ ಆಗಿಬಿಡ್ತೀರಾ. ಎಷ್ಟು ಲಕ್ಷ ಸೇಲ್ ಮಾಡ್ತೀರೋ ಅದ್ರ ಮೇಲೆ ಪ್ರಾಡಕ್ಟ್ ಕಂಪನಿ 20% ಕೊಡುತ್ತೆ. ನೀವು ಎಷ್ಟು ಬೇಕಾದ್ರೆ ಸೇಲ್ ಮಾಡ್ಬೋದು. ನಮ್ಮಲ್ಲಿ ಎಷ್ಟೋ ಜನ ತಿಂಗಳಿಗೆ ಇವತ್ತು ಕಂಪನಿಯಲ್ಲಿ 5 ಲಕ್ಷ 10 ಲಕ್ಷ ಪ್ರಾಡಕ್ಟ್ ಮಾರಾಟ ಮಾಡಿ ಇವತ್ತು ಒಳ್ಳೊಳ್ಳೆ ಗಾಡಿಯಲ್ಲಿ ತಿರುಗಾಡ್ತಾ ಇದ್ದಾರೆ. 20%. ಈಗ ಆಯ್ತು ಪ್ರಚಾರ 20% ಅಂತ ಹೇಳಿದ್ರಿ. ಅದಾದ ತಕ್ಷಣ ಈಗ ಪ್ರಾಡಕ್ಟ್ ತಗೊಂಡ್ರಿ, ಪ್ರಚಾರ ಮಾಡಿದ್ರಿ. ಈ ಪ್ರಚಾರ ಆದ್ಮೇಲೆ ಏನ್ ಮಾಡಬೇಕು? ನೀವೇನ್ ಮಾಡಿದ್ರಿ? ಈಗ ನಿಮ್ಮ ಮದುವೆ ಇದೆ, ಸೀದಾ ಕೆಳಗೆ ಬರಬೇಕು. ವೀಕ್ಲಿ ಸೆಮಿನಾರಲ್ಲಿ ಮಾತಾಡ್ತಾ ಕೆಳಗೆ ಬಂದ್ರಿ. ಸರ್ ಈಗ ಪ್ರಾಡಕ್ಟ್ ತಗೊಂಡ್ರಿ, ರಿಸಲ್ಟ್ ಬಂತು. ರಿಸಲ್ಟ್ ಬಂದ ತಕ್ಷಣ 10 ಜನರಿಗೆ ಪ್ರಚಾರ ಮಾಡಿದ್ರೋ ಇಲ್ವೋ? ಇದಕ್ಕೆ ಮುಂಚೆ ಮಾಡಿದ್ರೋ ಇಲ್ವೋ? ಮಾಡಿದಕ್ಕೆ ಬಂದಿದ್ಯಾ? ಯಾವ್ದಾದ್ರು ಕ್ಯಾನ್ಸರ್ ಇದೆಯಾ? ಇಲ್ಲ. ಆಯ್ತಪ್ಪ, ನಮ್ಮ ಪ್ರಾಡಕ್ಟ್ ತಗೊಂಡ್ರಿ, ಒಳ್ಳೆ ರಿಸಲ್ಟ್ ಬಂದ್ಬಿಡ್ತು. ನಿಮಗೆ 15-16 ವರ್ಷದಿಂದ ನಿಮ್ ಕಾಯಿಲೆ ಕ್ಯೂರ್ ಆಗಿರ್ಲಿಲ್ಲ, ಸಮಾಧಾನ ಸಿಕ್ಕಿರಲಿಲ್ಲ, ನಮ್ಮ ಪ್ರಾಡಕ್ಟ್ ಸಿಕ್ಬಿಡ್ತು. ಅವಾಗ ಏನ್ ಮಾಡ್ತಾರೆ ಸರ್? 4 ಜನ ಹೇಳ್ತೀರಾ? ಓಕೆ. ನಿಮ್ಮ ಮನೆಯಲ್ಲಿ ಸರ್ ಮದುವೆ ಮಾಡಿದ್ರಿ, ನಿಮ್ಮೆಲ್ಲ ಮದುವೆ ಎಲ್ಲ ಇದ್ರೆ ಆಯ್ತಾ? ಎಷ್ಟು ಜನ ಬರ್ಬೋದು ಮೇಡಮ್? ಎಷ್ಟು ಜನ ಲೀಸ್ಟ್ ಬರೀತೀರಾ? 1000 ಜನ ಮೇಡಮ್. ನೀವು ಒಂದು 500 ಮೇಡಮ್. ನೀವು 1000, ನೀವು 1000, ನೀವು ಒಂದು 500, 300, ಓಕೆ, ಒಂದು 200. ಹೌದು ಸರ್. ಒಂದು ಮಾತು ಹೇಳಿ, ಈಗ ನೀವು ಏನು ಮದುವೆ ಮಾಡ್ತಿದ್ದೀರಾ, ಆ ಮದುವೆ ಮಾಡೋದಕ್ಕೋಸ್ಕರ ನಿಮ್ಮ ಆ ಮದುವೆಯಲ್ಲಿ ಒಳ್ಳೆ ಊಟ ಫ್ರೀ ಆಗ್ತಿರೋ ನೀವು? ಆಗ್ತಿರಲ್ಲ ಸರ್? ಫ್ರೀ ಊಟ ತಾನೆ? ಈ ಫ್ರೀ
ನೀವು ಅವ್ರಿಗೆ ಗೌರವದಿಂದ ಕರೆದು ಫ್ರೀ ಊಟ ಕೊಟ್ಟರು ನೀವು ಕರೆದವ್ರು ಎಲ್ಲ ಮಾಡ್ಬಿಡ್ತಾರ ಸರ್? ಅದೇ ಫ್ರೀ ಊಟ ಅಲ್ಲ, ಭರ್ಜರಿ ಊಟ ಹಾಕ್ತೀರಾ. ಆದ್ರೆ ಎಷ್ಟು ಪರ್ಸೆಂಟ್ ಬರ್ಬೋದು ಮೇಡಮ್ ಸರ್? ಎಷ್ಟು ಬರ್ಬೋದು ಸರ್? 30%, 30%, 40%, 50, 60, 70. ಹೌದಲ್ವಾ? ಪೂರ್ತಿ ಊಟ ಆಗ್ತಾ ಇದೀವಿ. ನಮ್ಮ ನೆಂಟ್ರಿ ಜೀವ ಕೂಡ ನೆಂಟ್ರೆ 100% ಬರಲ್ಲ. ಫ್ರೀ ಊಟ ಕೊಡ್ತೀವಿ ಅಂದ್ರೆ ಕರೆಕ್ಟಾ? ಸೊ ಹಾಗಿದ್ರೆ ನಿಮ್ಮ ಇಂಟೆಲಿಜೆನ್ಸ್ ಚೆಕ್ ಮಾಡ್ತೀನಿ. ಈಗ ಒಂದು ವ್ಯಕ್ತಿ ಒಂದು ಕೆಲಸವನ್ನು 50 ದಿನ ಮಾಡ್ತಾ ಇದ್ದಾರೆ. ಅದೇ 50 ಜನ ಸೇರ್ಕೊಂಡ್ರೆ ಆ ಕೆಲಸ ಎಷ್ಟು ದಿನ ಆಗುತ್ತೆ? ಒಂದೇ ದಿನ ಆಗುತ್ತೆ. ಅದೇ ರೀತಿ ನಿಮ್ಮ ಪ್ರಾಡಕ್ಟ್ ಕೊಡೋದ್ರಿಂದ 4 ಜನ ಕೊಟ್ರಿ, ನೀವು ಪ್ರಾಡಕ್ಟ್ ಕಂಪ್ನಿ ತಗೊಂಡ್ರೆ ಇನ್ವೈಟ್ ಮಾಡಿದ್ರಿ. ಇನ್ವೈಟ್ ಮಾಡುವಾಗ ಯಾರಿಗೆ ಪ್ರಾಡಕ್ಟ್ ಬೇಕು? ಎಲ್ಲರಿಗೂ ಹೆಲ್ತ್ ಬೇಕು, ಎಲ್ಲರಿಗೂ ದುಡ್ಡು ಬೇಕು. ಎಲ್ಲರಿಗೂ ಹೆಲ್ತ್ ಬೇಕು, ಎಲ್ಲರಿಗೂ ದುಡ್ಡು ಬೇಕು. ಇಲ್ಲಿ ಮದುವೆಗೆ ಕರೆದ್ರೆ 30-40% ಬರ್ಬೋದು, 50% 60 ಬರ್ಬೋದು. ಆದ್ರೆ ದುಡ್ಡು ಬೇಕು ಅಂತ ಕೇಳಿದ್ರೆ 100% ಬರ್ಬೋದು. ಒಂದೇ ಬರ್ತಾರೆ. ಒಂದ್ ಕಡೆ ಹೆಲ್ತ್ ಬೇಕು, ಇನ್ನೊಂದ್ ಕಡೆ ಏನ್ ಬೇಕು? ದುಡ್ಡು ಬೇಕು. ಏನ್ ಬೇಕು? ದುಡ್ಡು. ನೀವೇನ್ ಮಾಡಿದ್ರಿ? 4 ಕಡೆ ಪ್ರಚಾರ ಮಾಡಿದ್ರಿ. ಪ್ರಚಾರ ಮಾಡಿದ ತಕ್ಷಣ ನಿಮ್ಮ ಬೋನಸ್ ಅಲ್ಲಿ ಇನ್ಸ್ಟಿಟ್ಯೂಟ್ ಅಲ್ಲಿ ಪ್ಲೇಸ್ ಮಾಡ್ಕೊಂಡ್ರೆ 100% ಆದ್ರೆ ಕಂಪನಿ 1,000 ಕೊಡುತ್ತೆ. ಎಷ್ಟು ಕೊಡುತ್ತೆ? ಅದೇ ತರ ಅವ್ರ ಪ್ರಾಡಕ್ಟ್ ಇಷ್ಟ ಆಯ್ತು, ಅವರು ಪ್ರಚಾರ ಮಾಡಿದ್ರು. ಈ ಕಡೆ 400 ಬಂತು, ಬೋನಸ್ ಅಲ್ಲಿ ಇನ್ಸ್ಟಿಟ್ಯೂಟ್ 400 ಬಂತು, ನಿಮಗೆ 4,000 ಬಂತು. ಎಷ್ಟೋ? ಅದೇ ತರ ನಿಮ್ಮ ಹೋಗ್ತಾ ಕೆಳಗೆ ಎಸ್ ಪಿ ಕೌಂಟ್ ಆಗ್ತಾ ಆಗ್ತಾ ಈ ಕಡೆ 20,000, ಈ ಕಡೆ 20,000 ಎಸ್ ಪಿ ಬಂತು. ವೀಕ್ಲಿ 2 ಲಕ್ಷ ಬಂತು. ಎಷ್ಟು ಬಂತು? ಎಸ್ ಪಿ ಬಂದು 2 ಲಕ್ಷ ಬಂತು. ತಿಂಗಳಿಗೆ ಎಷ್ಟಾಯ್ತು? ತಿಂಗಳಿಗೆ ಎಷ್ಟಾಯ್ತು? 8 ಲಕ್ಷ. ನೀವು ಮಾಡಿದ್ದೇನು? ಪ್ರಚಾರ ಮಾಡಿದ್ರಿ ಅಷ್ಟೇ. ಈಗ ಅಲ್ಲಿ ಲೀಡರ್ಗಳು ಇರ್ತಾರೆ, ಅದಕ್ಕೋಸ್ಕರ ಎಜುಕೇಶನ್ ಕೊಡ್ತಾರೆ, ಅವರು ಇನ್ಕಮ್ ನೋಡ್ತಾರೆ. 4,000 ಬಂತು, ಅರೇ ನನಗೆ 10,000 ಬೇರೆ ಕಡೆ ದುಡಿತಿದ್ದೆ, 15,000 ದುಡಿತಿದ್ದೆ, ಎಕ್ಸ್ಟ್ರಾ ವಾರಕ್ಕೆ 3,000 ಬರ್ತಾ ಇದೆ. ಅವ್ರು ಇನ್ನೂ ಕೆಲಸ ಹೆಚ್ಚಿಗೆ ಮಾಡ್ತಾರೆ, ಇನ್ನೂ ವಿಷಯ ಕೆಲಸ ಮಾಡ್ತಾರೆ. ಅಂದ್ರೆ ವಾರ ನನಗೆ 5,000 ಬರ್ತಾ ಇದೆ, ನಿಮ್ಗೆ 20,000 ಅಡಿಷನಲ್ ಬರ್ತಾ ಇದೆ. ನೀವು ಬಾಡಿ ಕಟ್ಟಕ್ಕಾಗತ್ತೆ, ರೇಷನ್ ತಗೊಳಕ್ಕಾಗತ್ತೆ, ಸ್ಕೂಲ್ ಫೀಸ್ ಕಟ್ಟಕ್ಕಾಗತ್ತೆ. ಈಗ ಪ್ರಚಾರ ಮಾಡ್ತಾರೋ ಇಲ್ವೋ? ನೀವು ಕೆಲಸ ಜಾಸ್ತಿ ಮಾಡ್ತಾರೋ ಇಲ್ವೋ? ಮಾಡ್ತಾರೋ ಇಲ್ವೋ? ಸೊ ಈ ಪ್ರಚಾರದಿಂದ ನಿಮಗೆ ಹೋಗ್ತಾ 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 ಇವತ್ತು ನಿಮಗೆ ಒಂದು ತೋರಿಸ್ತೀನಿ ನೆಕ್ಸ್ಟ್ ಪಿಪಿಟಿಯಲ್ಲಿ. ಇದು ಮಾತ್ರ ಅಲ್ಲ, ಕಂಪನಿಗೆ ಪ್ರಚಾರ ಮಾಡೋದಕ್ಕೋಸ್ಕರ ಕಂಪನಿ ನಿಮಗೆ ಪ್ರಮೋಷನ್ ಅಂತ ಕೊಡುತ್ತೆ, ಒಂದು ನೇಮ್ ಕೊಡುತ್ತೆ, ಒಂದು ಫೇಮ್ ಕೊಡುತ್ತೆ. ಸೊ ಫಸ್ಟ್ ರ್ಯಾಂಕ್ ಅಲ್ಲಿ ನಿಮಗೆ ಒಂದು ಕಡೆಯಿಂದ ತಿಂಗಳಿಗೆ 8 ಲಕ್ಷ ಜೊತೆಗೆ ಇನ್ನೊಂದು ಕಡೆಯಿಂದ ಹುದ್ದೆ ಕೊಡುತ್ತೆ, ಒಂದು ಪೋರ್ಟ್ಫೋಲಿಯೋ ಕೊಡುತ್ತೆ, ಒಂದು ಪೊಸಿಷನ್ ಕೊಡುತ್ತೆ, ಒಂದು ಹುದ್ದೆ ಕೊಡುತ್ತೆ. ಫಸ್ಟ್ ಹೆಸರೇನು? ಸೇಲ್ಸ್ ಎಕ್ಸಿಕ್ಯೂಟಿವ್. ಯಾವಾಗ 100 ಬಂತು, 2 ಕಂಪ್ಲೀಟ್ ಆಯ್ತು, ನಿಮಗೆ 1,500 ರೂಪಾಯಿ. ಆದರೂ ಈ ಮ್ಯಾಚಿಂಗ್ ನಿಂದ ಬಂದ್ಬಿಟ್ಟು ಅಡಿಷನಲ್ 1,500 ಕೊಡುತ್ತೆ, ನಿಮಗೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ ಪೋಸ್ಟ್ ಕೊಡುತ್ತೆ. ಅದೇ ತರ ನೆಕ್ಸ್ಟ್ ನಿಮಗೆ ಬೋನಸ್ ಕೊಡುತ್ತೆ 4,500. ಮ್ಯಾಚಿಂಗ್ 8 ಲಕ್ಷ ಬಿಟ್ಟು 4,500 ಕೊಡುತ್ತೆ, 9,000, 20,000, 45, 1,500 ಲಕ್ಷ. ಚೀಫ್ ಮ್ಯಾನೇಜರ್ 2,30,000, ವೈಸ್ ಪ್ರೆಸಿಡೆಂಟ್ 360, ಪ್ರೆಸಿಡೆಂಟ್ 820, ಡೈಮಂಡ್ 12,40,000, ಡಬಲ್ ಡೈಮಂಡ್ 22 ಲಕ್ಷ, ರೂಬಿ ಡೈಮಂಡ್ 35 ಲಕ್ಷ, ಬ್ಲೂ ಡೈಮಂಡ್ 59 ಲಕ್ಷ, ಬ್ಲಾಕ್ ಡೈಮಂಡ್ 93 ಲಕ್ಷ, ಕ್ರೌನ್ ಡೈಮಂಡ್ 1.5 ಕೋಟಿ, ಅಂಬಾಸೆಡರ್ 2 ಕೋಟಿ 85, ಬ್ರ್ಯಾಂಡ್ ಅಂಬಾಸೆಡರ್ 5 ಕೋಟಿ 50, ಕಿಂಗ್ 12 ಕೋಟಿ ಸಿಂಗಲ್ ಚೆಕ್ ಕೊಡುತ್ತೆ. ಇದ್ರ ಜೊತೆಗೆ ಇಷ್ಟೇ ಅಲ್ಲ, ಭೂಮಿ ಮೇಲೆ ಸ್ವರ್ಗ ಇದೆಯಲ್ಲ, ಸ್ವರ್ಗ ಏನದು? ಯಾವುದು? ಸ್ವಿಟ್ಜರ್ಲ್ಯಾಂಡ್. ಅದು ಹೋಗಿ ತೋರಿಸ್ಕೊಳ್ಳೋ ಅವಕಾಶ ಇವತ್ತು ಪ್ರಚಾರ ಮಾಡೋದಕ್ಕೋಸ್ಕರ. ಇವತ್ತು ಇನ್ಕಮ್ ಕೊಡ್ತಾ ಇದೆ, ಬೋನಸ್ ಕೊಡ್ತಾ ಇದೆ, ಪೊಸಿಷನ್ ಕೊಡ್ತಾ ಇದೆ. ಹೋಗೋದು ಪ್ರಚಾರ ಮಾಡೋದಕ್ಕೋಸ್ಕರ ಸ್ವರ್ಗ, ಭೂಮಿ ಮೇಲೆ ಸ್ವರ್ಗ ನೋಡ್ಕೋಬಾ. ಸ್ವಿಟ್ಜರ್ಲ್ಯಾಂಡ್ ಕೆಲಸಕ್ಕೆ ಎಲ್ಲೇ ಕೆಲಸಕ್ಕೆ ಗೊತ್ತಾ ಕಂಪನಿ ನಿಮಗೆ? ಇವತ್ತು ಥೈಲ್ಯಾಂಡ್ ಟ್ರಿಪ್, ಶ್ರೀಲಂಕಾ ಟ್ರಿಪ್, ಫ್ಯಾಮಿಲಿ, ದುಬೈ ಟ್ರಿಪ್ ಕಪಲ್, ಮಲೇಷಿಯಾ ಟ್ರಿಪ್, ವಿಯೆಟ್ನಾಂ ಟ್ರಿಪ್, ಮಾಲ್ದೀವ್ಸ್ ಟ್ರಿಪ್ ವಿತ್ ಕಪಲ್, ಸಿಂಗಾಪುರ್ ಟ್ರಿಪ್ ಫ್ಯಾಮಿಲಿ, ಬಾಲಿ ಟ್ರಿಪ್ ಕಪಲ್, ಆಸ್ಟ್ರೇಲಿಯಾ ಟ್ರಿಪ್ ಕಪಲ್, ರಷ್ಯಾ ಟ್ರಿಪ್ ಕಪಲ್, ಲಂಡನ್ ಟ್ರಿಪ್ ಕಪಲ್ ಅಂಡ್ ಸ್ವಿಟ್ಜರ್ಲ್ಯಾಂಡ್. ಟೋಟಲ್ ಫ್ಯಾಮಿಲಿ, ಹೋಲ್ ಫ್ಯಾಮಿಲಿ. ಒಂದು ಕಡೆ ಕಂಪನಿ ಇಷ್ಟೆಲ್ಲ ಕೊಟ್ರೆ ನಮ್ಮ ಥ್ಯಾಂಕ್ಸ್ ಟು MD
ಇಷ್ಟೆಲ್ಲ ಕೊಡ್ತಿದ್ದಾರೆ. ನಾವೇನು ಬಂಡವಾಳ ಹಾಕಿದ್ವಿ? ನಾವೇನು ಬಂಡವಾಳ ಹಾಕಿದ್ವಿ? ಬಂಡವಾಳ ಹಾಕಿದೀವ? ಝೀರೋ ಬಂಡವಾಳ. ಇಷ್ಟೆಲ್ಲ ಬಂಡವಾಳ ಯಾರೋ ಮನೆ ಉದ್ಧಾರ ಮಾಡಿದ್ವಿ. ಆ ತವರಿಗೆ ಬಾ ತಂಗಿ ನೋಡ್ಬಿಟ್ಟು ಮೂವಿ ನಾವು ಮನೇಲಿ ಅಳ್ಕೊಂಡು ಪಕ್ಕದ ಶಿವಣ್ಣ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ, ನಮ್ಮ ಅಣ್ಣ ಇದ್ದಾರೆ, ಅವ್ರಿಗೆ ಉದ್ಧಾರ ಮಾಡಿದ್ವಿ, ರೆಡ್ಡಿಗೆ ಉದ್ಧಾರ ಮಾಡಿದ್ವಿ, ಶಿವಣ್ಣ ಉದ್ಧಾರ ಮಾಡಿದ್ವಿ, ಆ ಬಟ್ಟೆಗೆ ಉದ್ಧಾರ ಮಾಡಿದ್ವಿ, ಡಾಕ್ಟರ್ ಉದ್ಧಾರ ಮಾಡಿ ಮಸಾಲ ಸ್ವಲ್ಪ ತಿನ್ಕೊಂಡು ಮಸಾಲ ದೋಸೆ ಅಂದ್ರೆ ಟೌನ್ ಕ್ಯಾಂಟೀನ್ ಅವ್ರು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಫಸ್ಟ್ ಡಾಕ್ಟರ್ ಬಂದು ಕ್ಲಿನಿಕ್ ಹಿಡ್ಕೊಂಡು ಬಾಡಿಗೆ, ಈಗ 5 ಸ್ಟಾರ್ ಹೋಟೆಲ್ ನಮ್ಮ ಬಾಯಿ ನಮ್ಮ ಪ್ರಚಾರದಿಂದ. ಓಕೆ, ಅವ್ರು ಎಲ್ಲಿದ್ದಾರೆ? ಬೆಳೀತಾ ಇದ್ದಾರೆ. ನಾವೆಲ್ಲಿದ್ದೀವಿ? ಅಲ್ಲೇ ಇದ್ದೀವಿ. ಅದರ ಲೀಸ್ಟನ್ನು ಪ್ರಚಾರ ಮಾಡೋದಕ್ಕೋಸ್ಕರ ಸೂಟ್ ಕೊಡ್ತಾ ಇದೆ, ಬೂಟ್ ಕೊಡ್ತಾ ಇದೆ. ಅದ್ರ ಜೊತೆಗೆ ಕುಟುಂಬ ರೀತಿಯಲ್ಲಿ ನೋಡ್ಕೊಡುತ್ತೆ ಕಂಪನಿ. ನಿಮಗೆ ಇಲ್ಲಿಗೆ ಮಾತ್ರ ಅಲ್ಲ, ಕಂಪನಿ ಕುಟುಂಬ ರೀತಿಯಲ್ಲಿ ನೋಡ್ಕೊಡುತ್ತೆ. ನಿಮಗೆ ಕಂಪನಿಯನ್ನು ಅನಾಹುತ ಆಗಬೇಡ. ಆ ಥರ ಏನಾದ್ರೆ 5th ರ್ಯಾಂಕ್ ವ್ಯಕ್ತಿಗೆ 1 ಲಕ್ಷ, 4ಗೆ 2 ಲಕ್ಷ, ಚೀಫ್ ಮ್ಯಾನೇಜರ್ಗೆ 3 ಲಕ್ಷ, ವೈಸ್ ಪ್ರೆಸಿಡೆಂಟ್ಗೆ 5 ಲಕ್ಷ, ಪ್ರೆಸಿಡೆಂಟ್ಗೆ 8 ಲಕ್ಷ, ಡೈಮಂಡ್ಗೆ 12 ಲ್ಯಾಕ್, ಡಬಲ್ ಡೈಮಂಡ್ಗೆ 15 ಲ್ಯಾಕ್, ಬ್ಲೂ ಡೈಮಂಡ್ಗೆ 20 ಲ್ಯಾಕ್ ರುಪೀಸ್ ಅವರ ಮನೆಗೆ ಫ್ಯಾಮಿಲಿಗೆ